ठीक है, अरेंज ओके। तो पीछे हिंदी अनुवाद करेंगे प्रभु जी। That there is one shloka slip there actually. You can give it to them. There is Hindi. Someone can take. I'll be reciting that he didn't write. Someone will write or what? Quickly. You can ask any of them, Mataji, if they want to write. Down. Kannada, it is written on the board. We can write in Hindi below that, below Kannada. Long we can write now. So give front to them. Tell them to write below that Kannada. Hare Krishna. ठीक है कोड़ी सावकाश. हरे कृष्णा. ಈ ಭೌತಿಕ ಜಗತ್ತಿನಲ್ಲಿ ಅಥವಾ ಭೌತಿಕ ಸಂಸಾರದಲ್ಲಿ ನಾವು ತುಂಬ ಅಪಾಯ ಪರಿಸ್ಥಿತಿ ಅಥವಾ ಅಭದ್ರ ಪರಿಸ್ಥಿತಿಯಲ್ಲಿದ್ದೇವೆ. ಭಯಾನಕ ಪರಿಸ್ಥಿತಿನೇ. ಇದ್ರ ಬಗ್ಗೆ ಅಪಾಯ ಅಥವಾ ಭಯಾನಕ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಬಗ್ಗೆ ಉಪನಿಷತ್ನಲ್ಲಿ ವರ್ಣನೆ ಆಗಿದೆ. ವಾಟ್ ಈಸ್ ದಿಸ್ ಸೌಂಡ್? ಇಲ್ಲ, ಅದೇ ಕೇಳ ನಾನು. ಹರೇ ಕೃಷ್ಣ. ಉಪನಿಷತ್ನಲ್ಲಿ ಈ ಅಪಾಯದ ಪರಿಸ್ಥಿತಿ ಬಗ್ಗೆ ವರ್ಣನೆ ಆಗಿದೆ. ಏನಂತ ಹೇಳಿ ವರ್ಣನೆ ಆಗಿದೆ ಅಲ್ಲಿ? ನಾವು ಆತ್ಮ ಮತ್ತು ನಮ್ಮ ದೇಹದ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು, ಯಾವ ಉದಾಹರಣೆ? ರಥದಲ್ಲಿ ಪ್ರವಾಸ ಮಾಡುವ ಒಬ್ಬ ಪ್ರವಾಸಿಯ ಉದಾಹರಣೆಯನ್ನು ಅಲ್ಲಿ ಕೊಡಲಾಗಿದೆ. ಆತ್ಮಾನಾಂ ರತಿನಾಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಣ್ಣಾಹುರ್ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತ್ಯತ್ಯಾಹುರ್ ಮನೀಷಿನಃ.
ಇಲ್ಲಿ ಏನು ಹೇಳಾಗಿದೆ, ಆತ್ಮ ರತಿ ಅಂದರೆ ರಥದಲ್ಲಿ ಪ್ರವಾಸ ಮಾಡುವ ರತಿ ಅವನು. ಈ ರತಿ ಶಬ್ದ ಗೊತ್ತಿರ್ಬೋದಲ್ಲ, ಅತಿ ರತಿ, ರತಿ, ಅತಿರತಿ, ಮಹಾರಥಿ. ಈ ಕ್ಷತ್ರಿಯರಿಗೆ ಬೇರೆ ಬೇರೆ ಕ್ಷತ್ರಿಯರಿಗೆ ಅವರ ಯುದ್ಧ ಮಾಡುವ, ಅವರು ರಥದಲ್ಲಿ ಯುದ್ಧ ಮಾಡ್ತಿದ್ರು. ಸೊ ರಥದಲ್ಲಿ ಯುದ್ಧ ಮಾಡುವವರಿಗೆ ರತಿ ಅಂತ ಹೇಳ್ತಿದ್ರು, ಅವರ ಶಕ್ತಿ ಅನುಸಾರವಾಗಿ. ಆದರೆ ಈಗ ಯಾರು ರಥದಲ್ಲಿ ಪ್ರವಾಸ ಮಾಡ್ತಾರಲ್ಲ ಅವರಿಗೆ ರತಿ ಅಂತ ಹೇಳ್ತಾರೆ. ರಥ ಅಂದರೆ ಮೊದಲಿನ ಕಾಲದಲ್ಲಿ ಆ ಥರ ಇರ್ತಿತ್ತಲ್ಲ, ಈಗ ಆಟೋಮೊಬೈಲಲ್ಲಿ ನಾವು ಪ್ರವಾಸ ಮಾಡ್ತೀವಿ, ನಾವು ಮೋಟಾರ್ ಗಾಡಿಗಳಲ್ಲಿ ಪ್ರವಾಸ ಮಾಡ್ತೀವಿ ನಾವು. ಮೊದಲಿನ ಕಾಲದಲ್ಲಿ ಇದರಲ್ಲಿ ಈ ಕುದುರೆ ರಥಗಳು ಇರ್ತಿತ್ತು, ಅದರ ಮೇಲೆ ಪ್ರವಾಸ ಮಾಡ್ತಿದ್ರು. ಅಥವಾ ಈ ಎತ್ತಿನ ಗಾಡಿಗಳಿರ್ತಿತ್ತು, ಅದರ ಮೇಲೆ ಪ್ರವಾಸ ಮಾಡ್ತಿದ್ರು. ಹೀಗೆ ರಥ ಅಥವಾ ಯಾವುದೇ ಒಂದು ಎತ್ತಿನ ಗಾಡಿ, ರಥ ಅಂಥೇಳಿ ನಾವು ಇಲ್ಲಿ ಆತ್ಮ ರತಿ ವಿದ್ಧಿ ಶರೀರಂ ರಥಂ ಏವಚ. ಈ ಶರೀರ, ಈ ದೇಹ ಏನಿದೆಯಲ್ಲ ಅದು ರಥ. ಅದು ಬುದ್ಧಿಂ ತು ಸಾರಥಿಂ ವಿದ್ಧಿ. ವಿದ್ಧಿ ಅಂದ್ರೇನು, ತಿಳ್ಕೊ ಅಂಥೇಳಿ, ತಿಳಿ ಅಂಥೇಳಿ ಹೇಳ್ತಾ ಇದ್ದಾರೆ. ಬುದ್ಧಿಂತು ಸಾರಥಿಂ ವಿದ್ಯೆ ಅಂದ್ರೇನು, ಅಲ್ಲಿ ಆ ರಥವನ್ನು ನಡೆಸುವ ಸಾರಥಿಗೆ ಯಾರಿಗೆ ಹೋಲಿಸಲಾಗಿದೆ, ನಮ್ಮ ಬುದ್ಧಿ. ಅಂದರೆ ಈ ದೇಹವನ್ನು ನಡೆಸೋದು ಯಾರು, ಬುದ್ಧಿ. ಬುದ್ಧಿ ಇಲ್ಲಾಂದರೆ ಇದು ದೇಹ ಸರಿಯಾಗಿ ಕೆಲಸ ಮಾಡಲ್ಲ. ವಿದ್ಧಿ ಮನ ಪ್ರಗ್ರಹಮೇವಚ. ಇಲ್ಲಿ ಮನಸ್ಸು ಅಂದರೆ ಏನು, ಪ್ರಗ್ರಹಂ ಅಂದ್ರೇನು, ಸಾರಥಿ ಅವನೇನು ಮಾಡ್ತಿರ್ತಾನೆ, ಅವನು ಆ ಹಗ್ಗಗಳನ್ನು ಹಿಡ್ಕೊಂಡು ಅವನೇನು ಮಾಡ್ತಾ ಇರ್ತಾನೆ, ಓಡಿಸ್ತಾ ಇರ್ತಾನೆ ಅವನು. ಆ ಹಗ್ಗಗಳು ಏನದು, ಅದು ಮನಸ್ಸದು. ಇಂದ್ರಿಯಾಣಿ ಹಯಾನಾಹುರ್. ಹಯ ಅಂದರೆ ಕುದುರೆಗಳು. ಸೊ ಇಂದ್ರಿಯಗಳು ಏನು, ಕುದುರೆಗಳು. ವಿಷಯಾಂಸ್ತೇಷು ಗೋಚರಾನ್. ಆ ಇಂದ್ರಿಯ, ಆ ಕುದುರೆಗಳಿಗೇನಿದೆ, ಕಣ್ಣುಗಳಿದೆಯಲ್ಲ, ಅದು ವಿಷಯಗಳು ಅಂಥೇಳಿ ಹೇಳಿದೆ. ವಿಷಯ ಅಂದರೆ ಶಬ್ದ ರೂಪ ಗಂಧ ಸ್ಪರ್ಶ ರಸ ಅಂಥೇಳಿ ಹೇಳಿದೆ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೃತ್ಯಾಹುರ್ ಮನಿಷಿನಃ. ಹೀಗೆ ಮನುಷ್ಯನ ಅಂದರೆ ಮಹಾಚಿಂತಕರು, ಬುದ್ಧಿಜೀವಿಗಳು ಇದನ್ನು ಹೀಗೆ ತಿಳ್ಕೊಂಡಿದ್ದಾರೆ. ನಮ್ಮ ದೇಹ ಮತ್ತು ಆತ್ಮವನ್ನು ಹೇಗೆ ತಿಳ್ಕೊಂಡಿದ್ದಾರೆ, ಒಂದು ರಥ ಮತ್ತು ಕುದುರೆಗಳು, ಸಾರಥಿ ಮತ್ತು ಆ ಹಗ್ಗಗಳನ್ನು ಅನುಸಾರವಾಗಿ ತಿಳ್ಕೊಂಡಿದ್ದಾರೆ ಅಂಥೇಳಿ ಇಲ್ಲಿ ಕಠ ಉಪನಿಷತ್ನಲ್ಲಿ ಹೇಳಿದೆ. ಆದರೆ ಇದರಲ್ಲಿ ಏನು ಒಂದು ವಿಶೇಷ ಪರಿಸ್ಥಿತಿ, ನಮ್ಮ ಈಗಿನ ಪರಿಸ್ಥಿತಿ ಏನಂದರೆ, ಆ ಪ್ರವಾಸ ಮಾಡುವ ಆ ರಥಿ ಏನಿದ್ದಾನಲ್ಲ, ಪ್ರವಾಸಿ ಏನಿದ್ದಾನ, ಅವನು ತುಂಬ ದುರ್ಬಲವಾಗಿದ್ದಾನ ಅವನು. ಮತ್ತು ಅವನ ಬುದ್ಧಿನೂ ತುಂಬ ದುರ್ಬಲವಾಗಿದೆ. ಸಾರಥಿ ಅವನು ನಡೆಸೋನು. ಅದಕ್ಕೋಸ್ಕರ ಆ ಸಾರಥಿ ಏನು ಮಾಡ್ತಾ ಇದ್ದಾನೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗ್ತಾಯಿದೆ. ಈಗ ಮೊದಲಿನ ಕಾಲದಲ್ಲಿ ಕೃಷಿ ಮಾಡೋರು ಏನು ಮಾಡ್ತಿದ್ರು, ಎತ್ತಿನ ಗಾಡಿ ನಡೆಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ನಡೆಸೋದು ಅಷ್ಟೊಂದು ಸರಳ ಅಲ್ಲ, ಅದಕ್ಕೂ ಏನು ಬೇಕಾಗಿತ್ತು, ತರಬೇತಿ ಬೇಕಾಗ್ತಿತ್ತು. ಎಲ್ಲರೂ ನಡೆಸ್ಲಿಕ್ಕೆ ಆಗ್ತಾಯಿರಲಿಲ್ಲ. ಸೊ ಹೀಗೇನೋ ಇದನ್ನು ಕುದುರೆ ಗಾಡಿ ನಡೆಸೋದು ತುಂಬ ಅಷ್ಟೊಂದು ಸರಳ ಅಲ್ಲ. ವಿಶೇಷವಾಗಿ ಯುದ್ಧದಲ್ಲಿ ವಿಶೇಷ ಸಾರಥಿಗಳನ್ನು ಅವ್ರೇನು ಮಾಡ್ತಿದ್ರು, ಅವರಿಗೆ ತರಬೇತಿ ಕೊಟ್ಟು ಅವರನ್ನು ಉಪಯೋಗ ಮಾಡ್ತಾಯಿದ್ದರು. ಈಗ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ, ಅಥವಾ ಕುರುಕ್ಷೇತ್ರದಲ್ಲಿ ಯಾರು ಅರ್ಜುನನ ಸಾರಥಿ ಆಗಿದ್ದು, ಯಾರು, ಕೃಷ್ಣನೇ ಆಗಿದ್ದು. ಮಹಾಭಾರತದಲ್ಲಿ ಇನ್ನೊಂದು ಉದಾಹರಣೆ ಇದೆ. ನಳ ಮಹಾರಾಜನ ಬಗ್ಗೆ ಏನೋ ಚರ್ಚೆ ಆಗಿದೆ. ನಳ ಮಹಾರಾಜನ
ಎರಡು ವಿಶೇಷ ಗುಣಗಳಿದ್ದು. ಒಂದು, ಅವನು ಒಳ್ಳೆಯ ಸಾರಥಿ. ಅವನ ಕುದುರೆ ಗಾಡಿಯನ್ನು, ರಥವನ್ನು ನಡೆಸೋದರಲ್ಲಿ ಅವನ ಸಮಾನರು ಯಾರೂ ಇರಲಿಲ್ಲ ಅವನ ಕಾಲದಲ್ಲಿ. ಮತ್ತು ನಳ ಮಹಾರಾಜನ ಮತ್ತು ಇನ್ನೊಂದಕ್ಕೇನು ವಿಶೇಷ ಪ್ರಸಿದ್ಧಿ ಅವನು ನಿಮ್ಗೆ ಗೊತ್ತಿದೆಯಲ್ಲ, ನಳದಮ್. ಅಡುಗೆ ಮಾಡಲಿಕ್ಕೆ ಅವನು ಒಂದು ಪಾಕಶಾಸ್ತ್ರವನ್ನು ರಚನೆ ಮಾಡಿದನು, ಪಾಕಶಾಸ್ತ್ರ ಬರೆದಿದ್ದನು, ಆ ಗ್ರಂಥವನ್ನು ಬರೆದಿದ್ದಾನೆ ಅವನು, ನಳ ಮಹಾರಾಜ, ಪಾಕಶಾಸ್ತ್ರದ ಮೇಲೆ. ಈಗಲೂ ಇದೆ ಅದು. ಯಾರಿಗಾದರೂ ನಿಮ್ಗೆ ಒಳ್ಳೆ ಅಡುಗೆ ಮಾಡಬೇಕಂದ್ರೆ ಅದನ್ನು ಕನ್ಸಲ್ಟ್ ಮಾಡ್ಬೋದು. ಆ ನಳ ಮಹಾರಾಜನ ರಥ ನಡೆಸೋದ್ರ ಬಗ್ಗೆ ತುಂಬ ವರ್ಣನೆ ಆಗಿದೆ ಮಹಾಭಾರತದಲ್ಲಿ. ಅದು ನಳ ದಮಯಂತಿ ಲವ್ ಸ್ಟೋರಿ ಇದೆ, ಪ್ರೇಮ ಕಥೆ. ನಮ್ಮ ಶಾಸ್ತ್ರದಲ್ಲಿನೂ ತುಂಬ ಪ್ರೇಮ ಕಥೆಗಳಿದೆ. ಏನಿವೆ, ಇದನ್ನು ನಡೆಸೋದು ತುಂಬ ಅಷ್ಟೊಂದು ಸರಳ ಅಲ್ಲ. ವಿಶೇಷವಾಗಿ ನಮ್ಮ ಮನುಷ್ಯ ಜೀವನವನ್ನು ನಡೆಸೋದು ಏನು ತುಂಬ ಅಷ್ಟು ಸರಳ ಅಲ್ಲ. ಅಂದರೆ ಎಲ್ಲರೂ ನಡೆಸ್ಬೋದು, ನಾವು ಪಶುಗಳ ಥರ ಜೀವನ ಮಾಡಿ ನಾವು ಸತ್ತು ಹೋಗ್ಬೋದು. ಆದರೆ ನಮ್ಮ ಮನುಷ್ಯ ಜೀವನದ ಗುರಿಯನ್ನು ನಾವು ತಲುಪಬೇಕಂದ್ರೆ, ವಿಶೇಷವಾಗಿ ಮೋಕ್ಷದ ಗುರಿಯನ್ನು ತಲುಪಬೇಕಂದ್ರೆ ಅದು ಅಷ್ಟೊಂದು ಸರಳ ಅಲ್ಲ. ಸೊ ಈಗ ಏನಾಗಿದೆ ಅಂದರೆ ನಮ್ಮ ಪರಿಸ್ಥಿತಿ, ಈಗ ಇಂದ್ರಿಯಗಳು ತುಂಬ ಪ್ರಬಲವಾಗಿವೆ. ಅಂದರೆ ಕುದುರೆಗಳು, ಇಲ್ಲಿ ಏನೋ ಇಂದ್ರಿಯಗಳಂದರೆ ಯಾರು, ಇಲ್ಲಿ ಕುದುರೆಗಳು. ಆ ಕುದುರೆಗಳು ಏನು, ಅವರ ಇಂದ್ರಿಯ ವಿಷಯಗಳಿಗೇನು ತುಂಬ ಆಕರ್ಷಿತವಾಗಿಬಿಟ್ಟಿದೆ ಅದು. ಈ ಕುದುರೆಗಳಲ್ಲಿ ಒಂದೊಂದು ವಿಶೇಷತೆ ಏನಂದರೆ, ಒಂದು ಕುದುರೆಗೆ ಸುಂದರವಾದ ವಸ್ತುಗಳನ್ನು ನೋಡುವ ಆಸಕ್ತಿ ಇದೆ, ಇನ್ನೊಂದು ಕುದುರೆಗೇನು ಇಂಪಾದ ಧ್ವನಿಯನ್ನು ಕೇಳುವ ಆಸಕ್ತಿ ಇದೆ. ಒಂದು ಕುದುರೆಗೇನು ಆಸಕ್ತಿ ಇದೆ, ಒಳ್ಳೆಯ ಆಹಾರವನ್ನು ತಿನ್ನುವ ಆಸಕ್ತಿ ಇದೆ. ಮತ್ತು ಇನ್ನೊಂದು ಕುದುರೆಗೆ ಅದಕ್ಕೆ ಸ್ಪರ್ಶ ಸುಖ ಬೇಕಾಗತ್ತೆ. ಮತ್ತೊಂದು ಕುದುರೆಗೇನು, ಅದು ಸುಗಂಧವನ್ನು ಸವಿಯುವ ಆಸಕ್ತಿ ಇದೆ. ಹೀಗೆ ಬೇರೆ ಬೇರೆ ಕುದುರೆಗಳಿಗೆ ಬೇರೆ ಬೇರೆ ಆಸಕ್ತಿ ಇದೆ. ಆ ಆಸಕ್ತಿಗಳ ಪ್ರತಿ, ಆ ವಿಷಯ ವಸ್ತುಗಳ ಪ್ರತಿ ಏನು ಆ ಕುದುರೆಗಳು ಏನು ಮಾಡ್ತಾ ಇದ್ದಾವೆ, ಜಕ್ಕೊಂಡು ಹೋಗ್ತಾ ಇದೆ, ಎಳ್ಕೊಂಡು ಅಥವಾ ಜಕ್ಕೊಂಡು ಹೋಗ್ತಾ ಇದೆ ಅದು. ಮತ್ತು ಮನಸ್ಸು, ಅದು ಸಾರಥಿ ನಡೆಸು ಬುದ್ಧಿ ಏನು ತುಂಬ ದುರ್ಬಲವಾಗಿದೆ, ತುಂಬ ದುರ್ಬಲವಾಗಿದೆ. ಅದು ಏನು ತನ್ನ ಹಗ್ಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಹೆಸರಿದೆ ಅಲ್ಲ, ಅದಕ್ಕೆ ಹಗ್ಗಕ್ಕೆ ಏನಂತಾರೆ, ಅದಕ್ಕೆ ಕುದುರೆಗೆ ಲಗಾಮ್ ರೇನ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ಲಗಾಮನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾಯಿಲ್ಲ ಆ ಸಾರಥಿಗೆ. ಆ ಕುದುರೆಗಳು ಏನು ಮಾಡ್ತಾ ಇದೆ, ಬೇರೆ ಬೇರೆ ದಿಕ್ಕಿನಲ್ಲಿ ಎಳ್ಕೊಂಡು ಹೋಗ್ತಾ ಇದೆ. ಅಂಥ ರಥದಲ್ಲಿ ನಾವು ಕೂತು ಏನು ಮಾಡ್ತಾಯಿದ್ದೀವಿ, ಪ್ರವಾಸ ಮಾಡ್ತಾಯಿದ್ದೀವಿ. ಕಲ್ಪನೆ ಮಾಡಿ ಇದನ್ನು ಸ್ವಲ್ಪ. ನೀವು ರಥದಲ್ಲಿ ಪ್ರವಾಸ ಮಾಡ್ತಾಯಿದ್ದೀರ. ಆ ಸಾರಥಿ ಅವನಿಗೆ ಏನು ಕುದುರೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಲಗಾಮ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅವನಲ್ಲಿ ಶಕ್ತಿ ಇಲ್ಲ, ಅಸಮರ್ಥನಿದ್ದಾನೆ ಅವನು. ಸೊ ಏನಾಗುತ್ತೆ ಆ ಥರ, ಆವಾಗ ಎಲ್ಲೋ ಹೋಗಿ ಬಿದ್ದುಬಿಡ್ತೀವಿ ನಾವು, ಹೌದಲ್ಲ. ಇದು ಅಪಾಯದ ಅಥವಾ ಅಭದ್ರದ ಪರಿಸ್ಥಿತಿ ಅದು. ಇದು ನಮ್ಮೆಲ್ಲರ ಪರಿಸ್ಥಿತಿ, ಇದು ಈ ಜಗತ್ತಿನಲ್ಲಿ ಎಲ್ಲರದು. ಯಾಕಂದರೆ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ನಿಯಂತ್ರಣ ಇಲ್ಲ. ಸೊ ಎಲ್ಲ ಪ್ರಭುಪಾದರು ಇನ್ನೊಂದು ಉದಾಹರಣೆ ಕೊಟ್ಟರು. ಒಬ್ಬ ವ್ಯಕ್ತಿಗೆ ಒಂದು 5 ಜನ ಹೆಂಡತಿಯರಿದ್ದಾರೆ. ಈಗಿನ ಕಾಲದಲ್ಲಿ ಈ ಥರ ಪರಿಸ್ಥಿತಿ ನಾವು ಕಾಣಿಸಲ್ಲ. ಮೊದಲಿನ ಕಾಲದಲ್ಲಿ ಈ ಥರ ಇತ್ತು. ಈಗಿನ ಕಾಲದಲ್ಲಿ ಏನದು ಪಾಲಿಗ್ಯಾಮಿ ಅಂತೀವಲ್ಲ, ಅದಕ್ಕೆ ಬಹುಪತ್ನಿವಾದ ಏನಂತಾರೆ ಅದಕ್ಕೆ. ಸೊ ಪಾಲಿಗ್ಯಾಮಿ ಅದಕ್ಕೆ ಅನುಮತಿ ಇಲ್ಲ, ಅದು ಇಲ್ಲೀಗಲ್. ಈಗ ಡಿವೋರ್ಸ್ ಕೊಡ್ಬೋದು, ಡಿವೋರ್ಸ್ ಕೊಟ್ಟು
ಪಾರ್ಟ್ನರ್ ಸ್ವಿಚ್ ಮಾಡ್ಬೋದು. ಯು ಕ್ಯಾನ್ ಸ್ವಿಚ್ ಪಾರ್ಟ್ನರ್ಸ್, ಬೇರೆ ಬೇರೆ ಪಾರ್ಟ್ನರ್ಸ್ ಹಿಡ್ಕೋಬೋದು. ಆದರೆ ಇದು ಏನು ಪಾಲಿಗ್ಯಾಮಿ ಅದಕ್ಕೆ ಅನುಮತಿ ಇಲ್ಲ. ಎನಿವೆ ಅದು ಬೇರೆ ವಿಷಯ. ಸೊ ಈಗ ಒಬ್ಬ ವ್ಯಕ್ತಿಗೆ 5 ಜನ ಹೆಂಡತಿಯರಿದ್ದರೆ ಅವರು 5 ಕಡೆ ಅವನನ್ನು ಎಳ್ಕೊಂಡು ಹೋದರೆ ಅವನ ಪರಿಸ್ಥಿತಿ ಏನಾಗುತ್ತೆ? ಅವನಿಗೆ ತುಂಬ ಕಷ್ಟದಾಯಕ. ಸೊ ಹೀಗೆ ಅಥವಾ ನಿಮಗೆ 5 ಸಣ್ಣ ಚಿಕ್ಕ ಮಕ್ಕಳಿದ್ದಾವೆ, ಅವರು 5 ಕಡೆ ನಿಮ್ಮನ್ನು ಎಳ್ತಾ ಇದ್ದಾರೆ ಅವರು, ತುಂಬ ಕಷ್ಟ ಆಗತ್ತಲ್ಲ. ಸೊ ಅದೇ ಥರ ನಮ್ಮ ಈ ಎಲ್ಲರ ಪರಿಸ್ಥಿತಿ ಈ ಜಗತ್ತಿನಲ್ಲಿ ಇದೇ ಥರ ಇದೆ. ನಮ್ಮ ಇಂದ್ರಿಯಗಳು ಏನು ಮಾಡ್ತಾ ಇದ್ದಾವೆ? ನಮ್ಮನ್ನು ಆ ಕಡೆ ಈ ಕಡೆ ಜಗ್ತಾ ಇದ್ದಾವೆ. ತುಂಬ ಭಯಾನಕ ಪರಿಸ್ಥಿತಿ ಇದು, ಅಪಾಯದ ಪರಿಸ್ಥಿತಿ ಇದು. ಇದನ್ನು ನಾವು ಅಜ್ಞಾನದಲ್ಲಿ ಏನು ನಾವು ತಿಳ್ಕೊಳ್ಳಲ್ಲ. ಈ ಅಪಾಯ ಇದೆ ಅಂಥೇಳಿ ನಮಗೆ ಅಜ್ಞಾನದಲ್ಲಿ ನಮಗೆ ಅದು ತಿಳಿಯಲ್ಲ. ಅದು ನಾವು ಅಜ್ಞಾನದಲ್ಲಿ ಹಾಗೆ ಹೋಗ್ತಾ ಇರ್ತೀವಿ. ಸೊ ಇದನ್ನು ಇಲ್ಲಿ ಕಠೋಪನಿಷತ್ನಲ್ಲಿ ವರ್ಣನೆ ಆಗಿದೆ. ಐಹಿಕ ದೇಹವೆಂಬ ವಾಹನದಲ್ಲಿ ವ್ಯಕ್ತಿಯು ಪ್ರಯಾಣಿಕ, ಬುದ್ಧಿಯು ಚಾಲಕ, ಮನಸ್ಸು ಚಾಲನೆ ನಿಯಂತ್ರಿಸುವ ಸಾಧನ, ಇಂದ್ರಿಯಗಳು ಕುದುರೆಗಳು. ಈ ರೀತಿಯಲ್ಲಿ ಆತ್ಮನು ಮನಸ್ಸು ಮತ್ತು ಇಂದ್ರಿಯಗಳ ಸಹವಾಸದಲ್ಲಿ ಸುಖ ಪಡುತ್ತಾನೆ ಅಥವಾ ಕಷ್ಟಪಡುತ್ತಾನೆ. ಹೀಗೆ ಮಹಾಚಿಂತಕರು ಅರ್ಥ ಮಾಡಿಕೊಳ್ಳುತ್ತಾರೆ. ಮತ್ತು ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕಂದ್ರೆ ಅದು ಕಾರ್ಯ ಹೇಗೆ ಸಂಪನ್ನವಾಗುತ್ತದು? ಕಾರ್ಯ ಸಂಪನ್ನ ಹೇಗಾಗತ್ತದು? ಈಗ ನಮಗೆ ಇವು ಇಂದ್ರಿಯಗಳಿದೆ. ಈಗ ನಾವು ರಸ್ತೆ ಮೇಲೆ ಹೋಗ್ತಾ ಇರ್ತೀವಿ, ಅಲ್ಲಿ ಒಂದು ಸ್ವೀಟ್ ಶಾಪ್ ಇದೆ, ಅಲ್ಲಿ ಸ್ವೀಟ್ ನೋಡ್ತೀವಿ ನಾವು. ಅದು ಕಣ್ಣಿನಿಂದ ನಾವು ಏನು ನೋಡ್ತಾ ಇದ್ದೀವಿ? ಅದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಇಂದ್ರಿಯ ವಸ್ತು ಅಂತ ಹೇಳ್ತಾರೆ. ಆ ಸ್ವೀಟ್ ಏನಿದೆ ಅಲ್ಲ, ಅದು ಇಂದ್ರಿಯ ವಸ್ತು, ಅದು ಸಿಹಿ. ಮತ್ತು ನಮ್ಮ ಇಂದ್ರಿಯಗಳಿದೆ. ಇದಕ್ಕೆ ಈ ಕಣ್ಣಿಗೆ ಏನಂತಾರೆ? ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ಕಣ್ಣು, ಮೂಗು, ನಾಲಿಗೆ, ಚರ್ಮ, ಕಿವಿ, ಮತ್ತು ಈ ನಮ್ಮ ನಾಸಿಕ ಏನಂತಾರೆ? ಮೂಗು ಅಲ್ಲ. ಸೊ ಇವು ಜ್ಞಾನೇಂದ್ರಿಯಗಳು. ಸೊ ಆವಾಗ ಈ ಜ್ಞಾನ, ಆ ಸಿಹಿ ವಸ್ತುವಿನ ಬಗ್ಗೆ ಜ್ಞಾನ ಮನಸ್ಸಿಗೆ ಹೋಗುತ್ತೆ. ಆಮೇಲೆ ಮನಸ್ಸಿನಲ್ಲಿ ಏನಿದೆ? ಹಿಂದೆ ಸಿಹಿ ತಿಂದ ಅನುಭವ ಅಲ್ಲಿ ಇರುತ್ತೆ. ಅದರಲ್ಲಿ ಆ ಸ್ಮೃತಿ ಏನಂತಾರಲ್ಲ, ನೆನಪಿನ ಶಕ್ತಿ, ಅದು ಮನಸ್ಸಿನಲ್ಲಿ ಇರುತ್ತದೆ, ಅನುಭವ. ಆವಾಗ ಮನಸ್ಸು ಆ ಸಮಾಚಾರವನ್ನು ಯಾರಿಗೆ ಕಳಿಸುತ್ತೆ? ಬುದ್ಧಿಗೆ ಕಳಿಸುತ್ತೆ. ಆ ಬುದ್ಧಿಗೆ ಹೋದ ನಂತರ ಆ ಬುದ್ಧಿ ಏನು ಮಾಡುತ್ತದು? ಅದು ಡಿಸಿಷನ್ ತೊಗೊಳುತ್ತದು. ಆ ನಿಶ್ಚಯ ಮಾಡೋದು, ಅದು ನಿರ್ಧಾರ ಅಥವಾ ನಿಶ್ಚಯ ಮಾಡೋದು. ಏನಂಥೇಳಿ, ತಿನ್ನಬೇಕೋ ತಿನ್ನಬಾರ್ದು, ನನಗೆ ಡಯಾಬಿಟೀಸ್ ಇದೆ, ಇದನ್ನು ತಿಂದುಬಿಟ್ರೆ ನನಗೆ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ, ಅಥವಾ ಅದನ್ನು ಖರೀದಿ ಮಾಡಲಿಕ್ಕೆ ನನ್ನಲ್ಲಿ ದುಡ್ಡು ಇದೆಯಾ ಅಥವಾ ಇಲ್ಲೋ, ಇದೆಲ್ಲ ಚಿಂತನೆ ಮಾಡಿ ಬುದ್ಧಿ ಏನು ಮಾಡುತ್ತದು? ನಿರ್ಧಾರ ಮಾಡುತ್ತದು. ಆದರೆ ಬುದ್ಧಿ ದುರ್ಬಲವಾಗಿದ್ದರೆ ಏನಾಗ್ಬಿಡುತ್ತದು? ಮನಸ್ಸು ಮತ್ತು ಇಂದ್ರಿಯಗಳ ಪ್ರಭಾವದಲ್ಲಿ ಬಂದುಬಿಡುತ್ತದೆ. ಈಗ ನನಗೆ ಡಯಾಬಿಟೀಸ್ ಇದೆ, ಇದನ್ನು ತಿಂದರೆ ನನಗೆ ಒಳ್ಳೆಯದಲ್ಲ. ಆ ದುರ್ಬಲ ಬುದ್ಧಿ ಏನಾಗ್ಬಿಡುತ್ತೆ? ಈ ಇಂದ್ರಿಯ ಮತ್ತು ಮನಸ್ಸುಗಳ ಪ್ರಭಾವದಲ್ಲಿ ಬಂದು ತಿಂದುಬಿಡುತ್ತೆ. ಆವಾಗ ಏನೋ ಸಮಸ್ಯೆ ಆಗಿಬಿಡುತ್ತೆ ನಮಗೆ. ಸೊ ಹೀಗೆ ಇದು ಸಾಂಖ್ಯ ದರ್ಶನದಲ್ಲಿ ಇದನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಹೇಗೆ ಒಂದು ಕಾರ್ಯ ಅಥವಾ ಕರ್ಮ ಹೇಗೆ ಅದು ನಡೆಯುತ್ತದು ಅಂಥೇಳಿ. ಸೊ ಹೀಗೆ ನಮ್ಮ ಪರಿಸ್ಥಿತಿ, ನಮ್ಮ ಇಂದ್ರಿಯಗಳ ನಿಯಂತ್ರಣವಿಲ್ಲದಾಗ ಅಥವಾ ಮನಸ್ಸು ಇಂದ್ರಿಯಗಳ ನಿಯಂತ್ರಣವಿಲ್ಲದಾಗ, ಬುದ್ಧಿ ದುರ್ಬಲವಾದಾಗ ಏನು ನಮಗೆ ನಾವು ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಈ ಜಗತ್ತಿನಲ್ಲಿ. ಅದಕ್ಕೋಸ್ಕರ
ನಮ್ಮ ಬುದ್ಧಿಯನ್ನು ನಾವು ಏನು ಮಾಡಬೇಕು, ತುಂಬ ಶಕ್ತಿಶಾಲಿಯಾಗಿ ಮಾಡಬೇಕು ಅದನ್ನು, ಬಲವಂತ ಬಲ ಅದಕ್ಕೆ ಬಲ ತುಂಬಬೇಕು ನಾವು. ಸೊ ಬುದ್ಧಿಗೆ ಬಲ ಎಲ್ಲಿಂದ ಬರುತ್ತದು? ನಮ್ಮ ಶಾಸ್ತ್ರದ ಉಪದೇಶಗಳನ್ನು ಕೇಳೋದ್ರಿಂದ, ಶಾಸ್ತ್ರ ಅಧ್ಯಯನದಿಂದ ಅಥವಾ ಪಾಠ ಪ್ರವಚನಗಳ ಕೇಳೋದರಿಂದ ನಮಗೇನು, ನಮ್ಮ ಬುದ್ಧಿ ಬಲವಂತವಾಗುತ್ತೆ. ಆವಾಗ ಅದು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ಬೋದು. ಆವಾಗ ನಾವು ಆತ್ಮ ಸಂಯಮಿಗಳಾಗ್ತೀವಿ ನಾವು. ಅಥವಾ ಆತ್ಮಕ್ಕೆ ನಾವು ಶಕ್ತಿಯನ್ನು, ಈಗ ಆತ್ಮ ಏನಾಗ್ಬಿಟ್ಟಿದೆ ಈ ಭೌತಿಕ ಜಗತ್ತಿನಲ್ಲಿ, ಈ ಭೌತಿಕ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯ ಸಂಪರ್ಕದಲ್ಲಿ ಬಂದು ದುರ್ಬಲ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಆತ್ಮಕ್ಕೇನು ಏನು ಮಾಡಬೇಕು, ಅದಕ್ಕೆ ಶಕ್ತಿ ತುಂಬಬೇಕು. ಅದಕ್ಕೋಸ್ಕರ ನಾವೇನೋ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಬೇಕು ನಾವು. ಮತ್ತು ಭೌತಿಕ ಆಸಕ್ತಿಗಳನ್ನು ಕಡಿಮೆ ಮಾಡಬೇಕು. ಈಗ ಭಗವದ್ಗೀತೆ ಆರಂಭದಲ್ಲಿ ಕೃಷ್ಣ ಅರ್ಜುನನಿಗೇನು ಹೇಳ್ತಾನೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ, ನಿನ್ನ ಹೃದಯ ದೌರ್ಬಲ್ಯವನ್ನು ಬಿಟ್ಬಿಡು ಅಂಥೇಳಿ. ಈ ಹೃದಯ ದೌರ್ಬಲ್ಯ ಅಂದ್ರೆ ಏನು? ವೀಕ್ನೆಸ್ ಆಫ್ ಹಾರ್ಟ್ ಅಂಥೇಳಿ. ಹೃದಯದ ದುರ್ಬಲತೆ ಅಂದರೆ ಏನದು? ಅರ್ಜುನನಿಗೆ ಯಾವ ದುರ್ಬಲತೆ ಇತ್ತು? ಅವನು ಯಾಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ ಅವನು? ಯಾರಿಗಾದ್ರೂ ಗೊತ್ತಿದೆ? ಅವನ ಮಾನಸಿಕ ಅರ್ಜುನನ ದುರ್ಬಲತೆ ಏನು? ಈಗ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಪರಂತಪ ಶಬ್ದದ ಅರ್ಥ ಗೊತ್ತಾ ಏನಿದೆ? ಯಾರು ಶತ್ರುಗಳಿಗೆ ಬಿಸಿ ಹುಟ್ಟಿಸ್ತಾನೆ, ಯಾರು ಶತ್ರುಗಳಿಗೆ ಬಿಸಿ ಹುಟ್ಟಿಸ್ತಾನಲ್ಲ ಅವನಿಗೆ ಪರಂತಪ. ತಪ ಅಂದರೆ ಬಿಸಿ, ತಪ ಅಂದರೆ ವಿಷ್ಣುತೆ ಅಲ್ಲ, ಹೀಟ್. ಯಾರು ಶತ್ರುಗಳಿಗೆ ಬಿಸಿ ಹುಟ್ಟಿಸ್ತಾನಲ್ಲ ಅವನಿಗೆ ಪರಂತಪ ಅಂತ. ಈಗ ಕೃಷ್ಣ ಅರ್ಜುನನನ್ನು ಪರಂತಪ ಅಂಥೇಳಿ ಸಂಬೋಧನೆ ಮಾಡಿ, ಆದರೂ ನಿನ್ನಲ್ಲಿ ಏನೋ ಹೃದಯ ದೌರ್ಬಲ್ಯತೆ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆ ಹೃದಯ ದೌರ್ಬಲ್ಯತೆಯನ್ನು ಬಿಟ್ಟುಬಿಡು ಅಂಥೇಳಿ ಹೇಳ್ತಾ ಇದ್ದಾರೆ. ಏನದು? ಅವನು ತುಂಬ ಶತ್ರುಗಳಿಗೆ ಬಿಸಿ ಹುಟ್ಟಿಸೋ ಅಂದರೆ ತುಂಬ ಅವನು ಶಕ್ತಿಶಾಲಿಯ ವ್ಯಕ್ತಿ ಅವನು. ಆದರೂ ಅವನಲ್ಲಿ ಏನೋ ಒಂದು ಹೃದಯ ದೌರ್ಬಲ್ಯತೆ ಬಂದಿದೆ. ಅದೇನದು? ಅದು ಮಮಕಾರ. ಅದು ಭೌತಿಕ ಆಸಕ್ತಿ, ಮಮಕಾರ. ತನ್ನ ಸಂಬಂಧಿಕರಿಗೆ, ಪರಿವಾರದ ಜನರಿಗೆ, ಯಾಕಂದರೆ ಯುದ್ಧ ಭೂಮಿಯಲ್ಲಿ ಎಲ್ಲ ಬಂದವರೆಲ್ಲ ಅವನ ಸಂಬಂಧಿಕರೇ ಅವರೆಲ್ಲ. ಅಲ್ಲೆಲ್ಲ ಎಲ್ಲ ಯೋಧರು ಇದ್ದರಲ್ಲ ಅವರೆಲ್ಲರೂ ಅರ್ಜುನನ ಸಂಬಂಧಿಕರೇ ಅವರು. ಸೊ ಅವರನ್ನು ಹೇಗೆ ಅವ್ರ ಜೊತೆ ನಾನು ಯುದ್ಧ ಮಾಡೋದು ಅನ್ನುವ ಒಂದು ಭೌತಿಕ ಆಸಕ್ತಿಯ ಹೃದಯ ದೌರ್ಬಲ್ಯತೆ. ಮತ್ತು ಅರ್ಜುನ ಏನು ವಾದ ಮಾಡ್ತಾಯಿದ್ದ ಮೊದಲೇ ಅಧ್ಯಾಯದಲ್ಲಿ ಆ ವರ್ಣನೆ ಬರುತ್ತದು ಏನಂಥೇಳಿ, ನಾನು ಯುದ್ಧ ಮಾಡಿ ಇವ್ರನ್ನೆಲ್ಲ ಸೋಲಿಸಿ ಕೊಂದು ಆಮೇಲೆ ನನಗೇನು ಸುಖ ಸಿಗೋದು? ಸುಖ ಅಂದರೆ ನಮ್ಮ ಸಂಬಂಧಿಕರ ಜೊತೆ ನಾವು ಸುಖ ಪಡ್ತೀವಲ್ಲ, ಬೇರೆಯವ್ರ ಜೊತೆ ನಾವು ಹಂಚ್ಕೊಂಡು ಸುಖ ಪಡ್ತೀವಿ, ಹೌದಲ್ಲ? ಅವರೇ ಇಲ್ಲ ಅಂದರೆ ನಾನು ಎಲ್ಲಿಂದ ನನಗೆ ಸುಖ ಸಿಗೋದು ಅಂಥೇಳಿ, ಆನಂದ ಸುಖ, ಈ ರಾಜ್ಯ ನನಗೆ ಬೇಡ ಅಂಥೇಳಿ ಅವನು ಅರ್ಜುನ ವಾದ ಮಾಡ್ತಾಯಿದ್ದ. ನಮ್ಮ ಸುಖದ ಬಗ್ಗೆ ಅಲ್ಲಿ ಭಾವಾರ್ಥದಲ್ಲಿ, ವ್ಯಾಖ್ಯಾನದಲ್ಲಿ ಶ್ರೀಲ ಪ್ರಭುಪಾದ ವರ್ಣನೆ ಮಾಡ್ತಾರೆ. ಈ ಜಗತ್ತಿನಲ್ಲಿ ಎಲ್ಲರೂ ಯಾವುದ್ರ ಬಗ್ಗೆ ಚಿಂತನೆ ಅಥವಾ ಉಪಾಯ ಮಾಡ್ತಾಯಿದ್ದಾರೆ? ತಮಗೆ ಹೇಗೆ ಭೌತಿಕ ಸುಖ ಲಾಭ ಸಿಗೋದು ಅದ್ರ ಬಗ್ಗೆ ಎಲ್ಲರೂ ಚಿಂತನೆ ಮಾಡ್ತಾಯಿದ್ದಾರೆ. ಯಾರೂ ಭಗವಂತನಿಗೆ ಹೇಗೆ ಸಂತೋಷ ಪಡಿಸೋದು ಅಂಥೇಳಿ ಯಾರೂ ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿಲ್ಲ ಈ ಜಗತ್ತಿನಲ್ಲಿ. ಇದು ಒಂದು ದುರ್ಬಲತೆ. ಇದು ಮೂಲ ದುರ್ಬಲತೆಯ ಮೂಲ ಕಾರಣ. ಯಾಕಂದರೆ ಆತ್ಮ ಭಗವಂತನ ಸೇವೆಗಾಗಿ ಇದೆ. ಭಗವಂತನ ಸಂತೋಷಪಡಿಸೋದೇ ಆತ್ಮದ ಕಾರ್ಯ, ಬೇರೆ ಯಾವುದೂ ಅಲ್ಲ. ಆದರೆ ಈಗ ಆತ್ಮ ಏನು, ಅಹಂಕಾರದಿಂದ ನಾನು ಈ ದೇಹ ಅಂತೇಳಿ ಅಂದ್ಕೊಂಡು
ಶರೀರದ ಜೊತೆ ದೇಹದ ಜೊತೆ ಗುರುತಿಸ್ಕೊಂಡು ಆ ಶರೀರದಲ್ಲಿ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಸಂತೋಷಪಡಿಸೋದರಲ್ಲಿ ತೊಡಗಿದೆ ಅದು. ಅದಕ್ಕೋಸ್ಕರ ಅದು ಏನು ಆಧ್ಯಾತ್ಮಿಕವಾಗಿ ದುರ್ಬಲವಾಗಿದೆ. ಅದಕ್ಕೋಸ್ಕರ ಆತ್ಮಕ್ಕೇನು ಬೇಕು? ನಮಗೆ ಆಧ್ಯಾತ್ಮಿಕ ಬಲ ಬೇಕು. ಆವಾಗ ನಾವು ಈ ಭೌತಿಕ ಕಾಮ ಮತ್ತು ಆಸಕ್ತಿಯನ್ನು ತೊರೆದು ನಾವು ಆಧ್ಯಾತ್ಮಿಕದಲ್ಲಿ ಅಥವಾ ಮೋಕ್ಷದ ಮಾರ್ಗದಲ್ಲಿ ಮುಂದುವರಿಬೋದು ನಾವು. ಬಲದ ಬಗ್ಗೆ ಕೃಷ್ಣ ಹೇಳುವಾಗ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತ ಅಂಥೇಳಿ. ನಾನು ಯಾವ ಥರ ಬಲ ನಾನು ಅಂಥೇಳಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಯಾವ ಬಲ ಪ್ರಯೋಗದಲ್ಲಿ ಕಾಮ ಮತ್ತು ಆಸಕ್ತಿ ಇಲ್ಲ. ಕಾಮ ರಾಗ ಅಂದ್ರೇನು? ಆಸಕ್ತಿ. ಭೌತಿಕ ಕಾಮ ಮತ್ತು ಆಸಕ್ತಿ ಇಲ್ಲ, ಆ ಬಲ ನಾನು ಅಂಥೇಳಿ. ಸಾಮಾನ್ಯವಾಗಿ ಈಗ ಸಮಾಜದಲ್ಲಿ ಬಲಪ್ರಯೋಗ ಹೆಚ್ಚಿಗೆ ಬಲಪ್ರಯೋಗ ಮಾಡೋರಂದರೆ ಕ್ಷತ್ರಿಯರು. ಅವರು ಬಲಪ್ರಯೋಗ ಮಾಡುವಾಗ ಕಾಮ ಮತ್ತು ರಾಗ ಇರಬಾರ್ದು. ಕಾಮ ಅಂದರೆ ಏನು? ಭೌತಿಕ ಇಚ್ಛೆಗಳು, ಭೌತಿಕ ಪ್ರಲೋಭನೆಗಳು, ಮತ್ತು ಆಸಕ್ತಿ. ಈ ಆಸಕ್ತಿಯಿಂದ ಅವನು ಏನು ಬಲಪ್ರಯೋಗ ಮಾಡಬಾರ್ದು. ಬಲಪ್ರಯೋಗ ಹೇಗೆ ಮಾಡಬೇಕು ಅವನು? ಅಲ್ಲಿ ವ್ಯಾಖ್ಯಾನದಲ್ಲಿ ಶ್ರೀಲ ಪ್ರಭುಪಾದರು ಏನು ವರ್ಣನೆ ಮಾಡ್ತಾರೆ ಅಂದರೆ, ಸ್ಟ್ರೆಂತ್ ಈಸ್ ಮೆಂಟ್ ಫಾರ್ ಪ್ರೊಟೆಕ್ಟಿಂಗ್ ದ ವೀಕ್. ಅದು ರಕ್ಷಣೆ ಮಾಡಲಿಕ್ಕೆ ಅವನು ಬಲಪ್ರಯೋಗ ಮಾಡಬೇಕು. ಪ್ರಜೆಗಳ ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು? ಕ್ಷತ್ರಿಯ ಏನು ಮಾಡಬೇಕು? ಬಲಪ್ರಯೋಗ ಮಾಡಬೇಕು. ದುಷ್ಟರನ್ನು ಅವನು ಸದೆ ಬಡಿಯಲು ಬಲಪ್ರಯೋಗ ಮಾಡ್ತಾನೆ ಅವನು. ಸೊ ಅಂಥ ಬಲ ನಾನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅದನ್ನು ನಾವು ಬೇರೆ ಅರ್ಥದಲ್ಲಿ ನಾವು ತಿಳ್ಕೊಬೋದು. ಏನಂಥೇಳಿ? ನಾವು ಆಧ್ಯಾತ್ಮಿಕ ಬಲದಿಂದ ಏನು ಈ ಕಾಮ ಮತ್ತು ರಾಗದಿಂದ ಮುಕ್ತರಾಗ್ಬೋದು. ಕಾಮ ಮತ್ತು ಭೌತಿಕ ಆಸಕ್ತಿಯಿಂದ ನಾವು ಮುಕ್ತರಾಗ್ಬೋದು ಅಂಥೇಳಿ. 15ನೇ ಅಧ್ಯಾಯದಲ್ಲಿನೂ ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ? ಈ ಭೌತಿಕ ಜಗತ್ತಿನಿಂದ ನಾವು ಹೇಗೆ ಮುಕ್ತಿಯನ್ನು ಪಡಿಬೋದು, ನಾವು ಮತ್ತೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು ಅಂಥೇಳಿ ಅದನ್ನು ಅಲ್ಲಿ ವರ್ಣನೆ ಆಗಿದೆ 15ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ. ಅಲ್ಲಿಯೂ ಏನು ಹೇಳಿದೆ? ನಮ್ಮ ಜ್ಞಾನದ ಶಸ್ತ್ರದಿಂದ ಈ ಭೌತಿಕ ಆಸಕ್ತಿಯನ್ನು ಏನು ಮಾಡಬೇಕು? ನಾವು ಕಡ್ದು ಹಾಕಬೇಕು ಅಂಥೇಳಿ, ಕೊಚ್ಚೆ ಹಾಕಬೇಕಂಥೇಳಿ. ಚಿಂದಂತಿ ಅಸಂಗ ಶಸ್ತ್ರಾಣಿ ಅಂಥೇಳಿ. ಅಸಂಗ ಅಂದರೆ ಅನಾಸಕ್ತಿಯ ಶಸ್ತ್ರದಿಂದ. ಆ ಅನಾಸಕ್ತಿ ನಮಗೆ ಜ್ಞಾನದಿಂದ ಅಥವಾ ಭಗವಂತನ ಬಗ್ಗೆ ಶ್ರವಣ ಕೀರ್ತನೆ ಮಾಡೋದರಿಂದ, ಭಗವಂತನ ನಾಮ ಸಂಕೀರ್ತನೆ ಮಾಡೋದರಿಂದ ನಮಗೆ ಆ ಅನಾಸಕ್ತಿ ಬರುತ್ತೆ. ಆ ಶಸ್ತ್ರದಿಂದ ನಾವು ಈ ಭೌತಿಕ ಜಗತ್ತಿಗೆ ನಮ್ಮ ಆಸಕ್ತಿಯನ್ನು ತೊರೆದು ಹಾಕ್ಬೋದು ಅಂಥೇಳಿ ಹೇಳಿದ್ವಿ. ಎನಿವೆ, ಇಲ್ಲಿ ಚರ್ಚೆಯ ವಿಷಯ ಏನು? ನಮಗೆ ಆಧ್ಯಾತ್ಮಿಕ ಬಲ ಬೇಕು ಅಂಥೇಳಿ. ಇದನ್ನು ಇಲ್ಲಿ ನಾವು ನೋಡ್ತೀವಿ. ಇಲ್ಲ ಅಂದರೆ ನಾವು ತುಂಬ ಅಪಾಯದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ನಾವು. ಓ ಶ್ಲೋಕ ದೇರೋಟ ಮುಂಡಕ ಉಪನಿಷತ್ನಲ್ಲಿ ಏನಿದೆ? ಒಂದು ಸುಂದರವಾದ ಶ್ಲೋಕ ಇದೆ, ಅದರಲ್ಲಿನೂ ಇದ್ರ ಬಗ್ಗೆ ಹೇಳಿದೆ. ನಾವು ಆ ಶ್ಲೋಕವನ್ನು ಪಾಠ ಮಾಡೋಣ. दिखाई नहीं देगा ये छोटा हिंदी में, ठीक है? वो उसमें देख लीजिए थोड़ा आप लोग, 2-3 लोग. ಕನ್ನಡ ಕಾಣಿಸ್ತಾ ಇದೆ ಅಲ್ಲ ಎಲ್ಲರಿಗೂ? Why they didn't write it the same pen, that bright pen?
ನಾಯಂ ಆತ್ಮಬಲಹೀನೇನ ಲಭ್ಯೋ ನ ಚ ಪ್ರಮಾದಾತ್ ತಪಸೋ ವಾಪ್ಯಲಿಂಗಾತ್ ಏತೈರುಪಾಯೈರ್ ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ನಾಯಮಾತ್ಮ ಬಲಹೀನೇನ ಲಭ್ಯೋ ನ ಚ ಪ್ರಮಾದಾತ್ ತಪಸೋ ವ್ಯಾಪ್ಯ ಲಿಂಗಾತ್. ಏತೈರುಪಾಯೈರ್ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ನಾಯಮಾತ್ಮ ಬಲಹೀನೇನ ಲಭ್ಯೋ ನ ಚ ಪ್ರಮಾದಾತ್ ತಪಸೋ ವ್ಯಾಪ್ಯ ಲಿಂಗಾತ್. ಏತೈರುಪಾಯೈರ್ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ನಾಯಮಾತ್ಮ ಬಲಹೀನೇನ ಲಭ್ಯೋ ನ ಚ ಪ್ರಮಾದಾತ್ ತಪಸೋ ವ್ಯಾಪ್ಯ ಲಿಂಗಾತ್. ಏತೈರುಪಾಯೈರ್ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ಈ ಶ್ಲೋಕದ ಅರ್ಥ ಇದು ಮುಂಡಕೋಪನಿಷತ್ನಿಂದ. ಮೊದಲು ಸ್ವಲ್ಪ ನಾ ಈ ಶ್ಲೋಕದ ಅರ್ಥವನ್ನು ಹೇಳ್ಬಿಡ್ತೀನಿ. ನಾಯಂ ಆತ್ಮಬಲಹೀನೇನ ಲಭ್ಯೋ ನ ಚ ಪ್ರಮಾದಾತ್ ತಪಸೋ ವ್ಯಾಪ್ಯ ಲಿಂಗಾತ್. ಏತೈರುಪಾಯೈರ್ ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ಬ್ರಹ್ಮಧಾಮ ಅಂದ್ರೇನು? ಭಗವಂತನ ಧಾಮ. ವೈಕುಂಠಧಾಮ ಅಥವಾ ಗೋಲೋಕಧಾಮ. ಯಾರಲ್ಲಿ ಆಧ್ಯಾತ್ಮಿಕ ಬಲ ಇಲ್ಲ, ನಾಯಂ ಆತ್ಮಬಲಹೀನೇನ. ಆತ್ಮಬಲ ಅಂದ್ರೇನು? ಆಧ್ಯಾತ್ಮಿಕ ಬಲ. ನಚ ಪ್ರಮಾದಾತ್, ಯಾರು ಪ್ರಮಾದದಲ್ಲಿ, ಪ್ರಮಾದ ಅಂದರೆ ಒಂಥರ, ಪ್ರಮಾದ ಅಂದರೆ ಅಸ್ಥಿರ ಮನ ಅಂಥೇಳಿ ಅನ್ಕೋಬೋದು. ಒಂಥರ ಹುಚ್ಚುತನ ಅಥವಾ ಮನ ಅಸ್ಥಿರವಾಗಿರುತ್ತಲ್ಲ ಅವ್ರಿಗೆ. ಯಾರಲ್ಲಿ ಆಧ್ಯಾತ್ಮಿಕ ಬಲ ಇಲ್ಲ, ಯಾರ ಮನಸ್ಸು ಅಸ್ಥಿರವಾಗಿರುತ್ತೆ, ಅಥವಾ ಬರೀ ತಪಸ್ಸು ಮಾಡ್ತಾ ಇದ್ದಾರೆ, ಅಥವಾ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವರು, ಅವರು ಭಗವಂತನ ಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊದಲೇ ಎರಡದು ಸರಿ ಆಯಿತು. ಆಧ್ಯಾತ್ಮಿಕ ಬಲ ಇಲ್ಲ, ಮನಸ್ಸು ಅಸ್ಥಿರವಾಗಿದೆ, ತಪಸ್ಸು ಮತ್ತು ಸನ್ಯಾಸದಿಂದನೂ ನಾವು ಭಗವಂತನ ಧಾಮಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ತಪಸ್ಸೋ ವಾಪ್ಯ ಅಲಿಂಗಾತ್. ವಾಪ್ಯ ಅಲಿಂಗಾತ್ ಅಂದರೆ, ಆ ಲಿಂಗ ಅಂದರೆ, ಅಲಿಂಗ ಅಂದರೆ ಈ ಶಬ್ದದ ಅರ್ಥ ಏನಂದರೆ, ನಮ್ಮ ವರ್ಣ ಮತ್ತು ಆಶ್ರಮಗಳ ಅನುಸಾರವಾಗಿ ನಮಗೆ ಬೇರೆ ಬೇರೆ ಚಿಹ್ನೆಗಳನ್ನು ಧಾರಣೆ ಮಾಡಬೇಕಾಗುತ್ತೆ ನಾವು. ಈ ಬ್ರಹ್ಮಚಾರಿಗೆ ಒಂದು ಅವನ ವೇಷಭೂಷ ಇರುತ್ತೆ, ಗೃಹಸ್ಥರ ವೇಷಭೂಷ ಬೇರೆ ಇರುತ್ತೆ. ಇದನ್ನೆಲ್ಲ ತ್ಯಾಗ ಮಾಡಿದವನಿಗೆ ಸನ್ಯಾಸ ಅಂತ ಹೇಳ್ತಾರೆ. ಅವನಿಗೆ ಅಲಿಂಗಾತ್ ಅಂತ ಹೇಳ್ತಾರೆ ಅವನಿಗೆ. ತಪಸ್ಸೋ ವಾಪ್ಯ ಲಿಂಗಾತ್ ಅಂಥೇಳಿ. ಏತೈರುಪಾಯರ್, ಈ ಎಲ್ಲ ಉಪಾಯಗಳಿಂದ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ಯತತೆ ಅಂದರೆ ಯಾರು ತೊಡಗಿರ್ತಾರೆ. ತೊಡಗಿರುವುದಂದರೆ ಯಾರು?
ಯಾರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರಲ್ಲ, ವಿಶತೆ ಅಂದರೆ ಪ್ರವೇಶ ಮಾಡೋದು, ಅವರು ಬ್ರಹ್ಮಧಾಮ ಭಗವಂತನ ಧಾಮದಲ್ಲಿ ಪ್ರವೇಶ ಮಾಡ್ತಾರಂತ ಹೇಳಿ. ಸೊ ಇಲ್ಲಿ ಬೇಸಿಕಲಿ ಬಲಹೀನ, ಇದು ಮುಂಡಕ ಉಪನಿಷತ್ನಿಂದ ಒಂದು ಶ್ಲೋಕ ಇದು. ಮುಂಡಕ ಉಪನಿಷತ್ಗೆ ಉಪನಿಷದ್ ಅಂತ ಹೇಳಿ ಹೇಳ್ತಾರೆ. ಅಥರ್ವಣೋಪನಿಷದ್ ಅಥರ್ವಣೋಪನಿಷದ್ ಅಂತೇಳಿ ಯಾಕೆ ಹೇಳ್ತಾರೆ ಮುಂಡಕ ಉಪನಿಷತ್ತಿಗೆ? ಅದು ಅಥರ್ವ ವೇದದಿಂದ ಬಂದಿದ್ದದು. ಅದು ಅಥರ್ವ ವೇದದ ಒಂದು ಭಾಗ ಅದು. ಅದಕ್ಕೋಸ್ಕರ ಈಗ 4 ವೇದಗಳಿದೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅಂಥೇಳಿ. ಹಾಗೆ ಅಥರ್ವ ವೇದದ ಒಂದು ಭಾಗ ಯಾವುದು? ಮುಂಡಕ ಉಪನಿಷತ್ ಇದು. ಮತ್ತು ಇನ್ನೊಂದು ಅಥರ್ವಣ ಅಂಥೇಳಿ ಒಬ್ಬ ಋಷಿಗೆ ಈ ಉಪನಿಷದನ್ನು ಹೇಳಲಾಗಿತ್ತು, ಬ್ರಹ್ಮದೇವರು ಅದನ್ನು ಹೇಳಿದ್ದು. ಆಮೇಲೆ ಇನ್ನೊಬ್ಬ ಅಥರ್ವ ಋಷಿ ಇದನ್ನು ಮತ್ತೆ ಬೇರೆಯವ್ರಿಗೂ ಹೇಳಿದ್ದು. ಅದಕ್ಕೋಸ್ಕರ ಇಬ್ಬರು ಅಥರ್ವಣ ಅಂಥೇಳಿ ಇಬ್ಬರು ಋಷಿಗಳು ಈ ಉಪನಿಷತ್ಗಳ ಸಂದರ್ಭದಲ್ಲಿ ಬರ್ತಾರೆ ಅವರು. ಅದಕ್ಕೋಸ್ಕರ ಈ ಮುಂಡಕ ಉಪನಿಷತ್ಗೆ ಅಥರ್ವಣ ಉಪನಿಷತ್ ಅಂಥೇಳಿ ಹೇಳ್ತಾರೆ. ಇದರಲ್ಲಿ 3 ಭಾಗಗಳಿದೆ. ಅದಕ್ಕೆ ಪ್ರಥಮ ಮುಂಡಕ, ದ್ವಿತೀಯ ಮುಂಡಕ, ತೃತೀಯ ಮುಂಡಕ ಅಂತ ಹೇಳ್ತಾರೆ. ಮತ್ತು ಪ್ರತಿಯೊಂದು ಭಾಗಗಳಲ್ಲಿ 2 ಖಂಡಗಳಿದೆ. 2 ಖಂಡಗಳಿದೆ. ಅದಕ್ಕೋಸ್ಕರ ಇಲ್ಲಿ 3.2.4 ಅಂತೇಳಿ ಬರೆದಿದ್ದಾರಲ್ಲ ಇಲ್ಲಿ, ಅದು 3ನೇ ಭಾಗದ 2ನೇ ಖಂಡದ 4ನೆಯ ಶ್ಲೋಕ ಇದು. ಅದರ ಅರ್ಥ ಏನು? ಈ ಮುಂಡಕ ಉಪನಿಷದ ಕೊನೆಯ ಖಂಡದಲ್ಲಿ ಇದು 4ನೇ ಶ್ಲೋಕ, ಇದು 6ನೇ ಖಂಡ ಅನ್ಬೋದು ನಾವು. ಸೊ ಹೀಗೆ ಈ ಶ್ಲೋಕ ಅಲ್ಲಿ ಬರುತ್ತೆ. ಈ ಖಂಡದಲ್ಲಿ ವಿಶೇಷವಾಗಿ ಭಗವಂತನ ಧಾಮವನ್ನು ಹೇಗೆ ಪಡಿಬೋದು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಪ್ರಯೋಜನ ತತ್ವ, ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ ಅಂಥೇಳಿ. ಅಭಿಧೇಯ ಪ್ರಯೋಜನ ಎರಡೂ ಇದರಲ್ಲಿ ಬರುತ್ತೆ. ಸಂಬಂಧ ಅಂದರೆ ಏನು? ನಮ್ಮ ಭಗವಂತನ ಜೊತೆ ನಮ್ಮ ಸಂಬಂಧ ಏನು, ಅದರ ಬಗ್ಗೆ ಜ್ಞಾನ. ನಾವು ಆತ್ಮ, ಭಗವಂತ ಪರಮಾತ್ಮ, ನಾವು ಭಗವಂತನ ದಾಸರು, ಇದ್ರ ಬಗ್ಗೆ ಎಲ್ಲ ಚರ್ಚೆ. ಅದು ಸಂಬಂಧ ಜ್ಞಾನ. ಅದನ್ನು ಸ್ಥಾಪಿಸುವುದು ಅಭಿಧೇಯ, ಅದು ಭಕ್ತಿ ಮಾರ್ಗ. ಆಮೇಲೆ ಅದರ ಫಲ ಏನು ಸಿಗುತ್ತೆ? ಭಗವಂತನ ಧಾಮಕ್ಕೆ ಹೋಗೋದು, ಭಗವತ್ ಪ್ರೀತಿಯನ್ನು ಪಡೆಯೋದು. ಅದಕ್ಕೆ ಪ್ರಯೋಜನ ಅಂತ ಹೇಳ್ತಾರೆ. ಇದರಲ್ಲಿ ಅಭಿಧೇಯ ಮತ್ತು ಪ್ರಯೋಜನವನ್ನು ವರ್ಣನೆ ಮಾಡಲಾಗಿದೆ. ಸೊ ಇಲ್ಲಿ ಯಾವ ಮಾರ್ಗದಿಂದ ನಾವು ಭಗವಂತನನ್ನು ಪಡಿಬೋದು, ಭಗವಂತನ ಧಾಮವನ್ನು ಪಡಿಬೋದು ಅಂಥೇಳಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಈಗ. ಸೊ ಮೊದಲೇದು ಏನು ಹೇಳ್ತಾ ಇದ್ದಾರೆ? ಬಲ, ನಮಗೆ ಆಧ್ಯಾತ್ಮಿಕ ಬಲ ಇರಲಿಲ್ಲ ಅಂದರೆ, ಆತ್ಮಬಲ ಇರಲಿಲ್ಲ ಅಂದರೆ ಏನು? ಆತ್ಮಬಲ ಇರಲಿಲ್ಲ ಅಂದರೆ ನಾವು ಭಗವಂತನ ಪಡೆಯೋದು ಕಷ್ಟ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಭೌತಿಕ ಜಗತ್ತಿನಲ್ಲಿ ಆತ್ಮ ಏನೋ ದುರ್ಬಲವಾಗಿಬಿಟ್ಟಿದೆ, ಇಂದ್ರಿಯಗಳು ಏನೋ ಅವು ತುಂಬ ಪ್ರಬಲವಾಗಿಬಿಟ್ಟಿದೆ. ಸೊ ಇಲ್ಲಿ ನಾವು ಭೌತಿಕ ಬಲದಿಂದ ನಾವು ಏನು ಮಾಡಲು ಸಾಧ್ಯ ಇಲ್ಲ, ನಾವು ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ತುಂಬ ವ್ಯಾಯಾಮ ಮಾಡಿ ಜಿಮ್ಗೆ ಹೋಗಿ ನಾವು ಭಗವಂತನ ಪಡೀಲಿಕ್ಕೆ ಆಗುತ್ತೆ? ಎಷ್ಟೋ ಯೋಗಿಗಳು ಅದರಲ್ಲೇ ತೊಡಗಿರ್ತಾರೆ, ವ್ಯಾಯಾಮದಲ್ಲೇ ತೊಡಗಿರ್ತಾರೆ ಈಗಿನ ಕಾಲದಲ್ಲಿ. ಸ್ವಲ್ಪ ಧ್ಯಾನನೂ ಮಾಡ್ತಾರೆ ಅವರು. ಸೊ ಅದು ದೈಹಿಕ ಬಲ, ಅದು ದೈಹಿಕ ಬಲದಿಂದ ನಾವು ಏನು ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ದೈಹಿಕ ಬಲ. ಭಾರತದ ಒಬ್ಬ ಪ್ರಸಿದ್ಧ ಸ್ವಾಮಿ ಏನು ಮಾಡಿದ, ಈ ಶ್ಲೋಕವನ್ನು ತಪ್ಪು ಅರ್ಥ ಕೊಟ್ಟು ಅವನು ಎಲ್ಲರಿಗೂ, ರಾಷ್ಟ್ರದ ಜನತೆಗೇನೋ ಸಂದೇಶ ಕೊಟ್ಟ, ತುಂಬ ಏನೋ ಸ್ಟ್ರಾಂಗ್ ಆಗಿ ಅಂಥೇಳಿ, ಬಿ ಸ್ಟ್ರಾಂಗ್ ಅಂಥೇಳಿ, ನೀವು ತುಂಬ ಬಲವಂತರಾಗಿ, ಮಾಂಸ ತಿನ್ನಿ, ತುಂಬ ಬಲವಂತರಾಗಿ, ಭಗವದ್ಗೀತೆ ಓದಬೇಡಿ, ಫುಟ್ಬಾಲ್ ಆಡಿ, ತಿಳ್ತಾ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ಅಂಥೇಳಿ. ಅಥವಾ
ಏನೋ ಇನ್ನೂ ಏನೇನೋ ಹೇಳಿದ ಅವನು. ಎಲ್ಲ ತಪ್ಪು. ತುಳಸಿ ಗಿಡಕ್ಕೆ ಯಾಕೆ ನೀರು ಹಾಕಬೇಕು? ಬದನೆಕಾಯಿ ಗಿಡಕ್ಕೆ ಹಾಕಿ, ಬದನೆಕಾಯಿ ಗಿಡಕ್ಕೆ ನೀರು ಹಾಕಿದರೆ ಅದು ಬದನೆಕಾಯಿ ಆದರೂ ಕೊಡುತ್ತೆ. ತುಳಸಿ ಗಿಡಕ್ಕೆ ನೀರು ಹಾಕಿದರೆ ನಿಮ್ಗೇನು ಸಿಗುತ್ತೆ ಅಂತೇಳಿ ಎಲ್ಲ ನಾಸ್ತಿಕ. ತುಳಸಿ ಮಹತ್ವ, ಅದು ತುಳಸಿ ಗಿಡದಿಂದ ಎಷ್ಟೋ ನಮಗೆ ಲಾಭಗಳಿದೆ. ಆದರೆ ಆಧ್ಯಾತ್ಮಿಕವಾಗಿ ನೋಡಿದ್ರೇನು, ತುಳಸಿ ಭಗವಂತನಿಗೆ ತುಂಬ ಪ್ರಿಯಳಾದವಳು ತುಳಸಿ ದೇವಿ. ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ವರ್ಣನೆ ಆಗತ್ತೆ. ತುಳಸಿ ದೇವಿಯಷ್ಟು ಬೇರೆ ಯಾರೂ ಭಗವಂತನಿಗೆ ಸೇವೆ ಮಾಡಿಲ್ಲ ಅಂತೇಳಿ. ಅದಕ್ಕಾಗಿ ಭಗವಂತ ತುಳಸಿ ಎಲೆ ಇಲ್ಲದೆ ಭಗವಂತ ಏನೋ ನೈವೇದ್ಯವನ್ನು ಸ್ವೀಕಾರ ಮಾಡಲ್ಲ. ನೈವೇದ್ಯವನ್ನು ಸ್ವೀಕಾರ ಮಾಡಲ್ಲ ಭಗವಂತ. ಯಾಕಂದರೆ ತುಳಸಿ ತುಂಬ ಪ್ರಿಯ. ನಾವು ಪ್ರತಿದಿನ ಹಾಡ್ತೀವಿ ನಾವು, ಹೌದಲ್ಲ, ನಮ್ಮ ಇಸ್ಕಾನ್ ದೇವಸ್ಥಾನಗಳೇ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮೋ ಅಂಥೇಳಿ, ಕೃಷ್ಣ ಪ್ರೇಯಸಿ ಅಂಥೇಳಿ. ತುಳಸಿಗೆ ಇನ್ನೊಂದು ಏನು ಹೆಸರು, ವೃಂದಾದೇವಿ ಅಂಥೇಳಿ. ವೃಂದಾದೇವಿ. ಈ ವೃಂದಾವನ ಏನಿದೆ ಅಲ್ಲ, ಭಗವಂತನ ಧಾಮ, ಅದು ಏನು ಅದು ತುಳಸಿ ದೇವಿಯ ಧಾಮ ಅದು. ವೃಂದಾವನ ಅಂದರೆ ತುಳಸಿಯ ವನ ಅದು. ಹೀಗೆ ಏನಿವೆ ಈ ಸ್ವಾಮಿ ಆ ಥರ ಹೇಳಿದ. ಅವನು ತುಂಬ ಪ್ರಸಿದ್ಧ ಅವನು. ನೀವು ಮಾಂಸ ತಿಂದು ತುಂಬ ಬಲವಂತರಾಗಿ ಅಂಥೇಳಿ. ಅಥವಾ ಅವನು ಇನ್ನೊಂದು ಶ್ಲೋಕ ಕಠೋಪನಿಷತ್ನಿಂದ, ಅದು ಚಾಂದೋಗ್ಯ ಉಪನಿಷತ್ ಅನಿಸುತ್ತೆ ಅದು. ಉತ್ತಿಷ್ಟ ಜಾಗ್ರತ ಪ್ರಾಪ್ಯ ವರಂ ನಿರ್ಭತ, ಎದ್ದೇಳಿ ಎಚ್ಚರಗೊಳ್ಳಿ ಅಂಥೇಳಿ ಎಲ್ಲ. ಪ್ರಾಪ್ಯ ವರಂ ನಿಬೋಧತ, ಅಲ್ಲಿ ವರ, ಯಾವ ವರದ ಬಗ್ಗೆ ಹೇಳಿ, ವರ ಪಡೆಯೋದು ತನಕ ನೀವು ನಿಲ್ಲಬೇಡಿ ಅಂಥೇಳಿ. ಆ ಯಾವ ವರದ ಬಗ್ಗೆ ಅಲ್ಲಿ ವರ್ಣನೆ ಆಗಿದೆ, ಮೋಕ್ಷದ ಬಗ್ಗೆ ವರ್ಣನೆ ಆಗಿದೆ. ಮೋಕ್ಷ ಪಡೆಯೋ ತನಕ ನಿಲ್ಲಬೇಡಿ ಅಂಥೇಳಿ ಅಲ್ಲಿ. ಆದರೆ ಅದ್ರ ಬಗ್ಗೆ ಅವನು ಹೇಳಿಲ್ಲ, ಬರೀ ಅಷ್ಟೇ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ಹೇಳಿದ್ದು. ಎನಿವೆ ಅದು ಬೇರೆ ವಿಷಯ. ಇಲ್ಲಿ ಭೌತಿಕ ಬಲದ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಆಧ್ಯಾತ್ಮಿಕ ಬಲದ ಬಗ್ಗೆ. ಯಾಕಂದರೆ ನಾವು ಭೌತಿಕ ಬಲದಿಂದ ಏನು ನಮ್ಮನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಉದ್ಧಾರ ಅಥವಾ ಆತ್ಮ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಶುಕಮುನಿಗಳು 2ನೇ ಸ್ಕಂದದಲ್ಲಿ ಅವರು ಪರೀಕ್ಷಿತನಿಗೇನಾಗಿತ್ತು, 7 ದಿನದಲ್ಲಿ ಶಾಪ ಆಗಿತ್ತು ಅವನಿಗೆ. 7 ದಿನದಲ್ಲಿ ನೀನು ಸತ್ತು ಹೋಗ್ತೀಯ ಅಂಥೇಳಿ, ಹಾವು ಕಚ್ಚಿ ನೀನು ಸತ್ತು ಹೋಗ್ತೀಯ ಅಂಥೇಳಿ, ಅಥವಾ ಸತ್ತು ಹೋಗು ಅಂಥೇಳಿ ಶಾಪ ಕೊಡಲಾಗಿತ್ತು. ಆವಾಗ ಅವನು ಪರೀಕ್ಷಿತನು ಶುಕಮುನಿಗಳಿಗೆ ಏನು ಕೇಳಿದ, ಅವನು ನಾನು ಏನು ಮಾಡಬೇಕೀಗ 7 ದಿನದಲ್ಲಿ? ಆವಾಗ ಶುಕಮುನಿಗಳಿಗೆ ಅವನು ಏನು ಉಪದೇಶ ಮಾಡಿದರು, ದೇಹಾಪತ್ಯ ಕಲತ್ರಾದೀಶು ಆತ್ಮಸೈನ್ಯೇಶು ಅಸತ್ಸೋಪಿ. ನಿನ್ನ ದೇಹ, ಅಪತ್ಯ ಅಂದರೆ ನಿನ್ನ ಸಂಬಂಧಿಕರು, ನಿನ್ನ ಪತ್ನಿ, ಮಕ್ಕಳು, ಇವರೆಲ್ಲರೂ ಏನು ಅಸತ್ ಸೈನ್ಯ. ಇವ್ರು ಯಾರೋ ನಿನಗೆ ರಕ್ಷಣೆ, ಮೃತ್ಯುವಿನಿಂದ ಯಾರೋ ನಿನಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೆಯ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡಿದರೆ ಏನು, ಒಂದು ದಿನ ಅದು ನಾಶವಾಗಿ ಹೋಗುತ್ತೆ, ಹೌದಲ್ಲ? ಒಂದೊಂದು ಬಾರಿ ಎಷ್ಟೋ ಡಾಕ್ಟರ್ಗಳು ಅವರೇನು ಅನ್ಕೋತಾ ಇದ್ದಾರೆ, ನಾನು ಜನರಿಗೆ ತುಂಬ ಸಹಾಯ ಮಾಡ್ತಾಯಿದ್ದೀನಿ. ಅವನು ಜೀವನ ಪರ್ಯಂತ, ಅವನು ಸಾಯೋ ತನಕನೂ ಅವನೇನು ಮಾಡ್ತಾ ಇರ್ತಾನೆ, ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಅವನು ಡಾಕ್ಟರ್. ಅವನೇನು ಅನ್ಕೋತಾ ಇದ್ದಾನೆ, ನಾನು ಜನರಿಗೆ ತುಂಬ ಸಹಾಯ ಮಾಡ್ತಾಯಿದ್ದೀನಿ ಅನ್ಕೋತಾನೆ. ಆದರೆ ಅವನು ತನ್ನ ಜೀವನದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಅವನು ಒಂದು ದಿನ ಸತ್ತು ಹೋಗಿಬಿಡ್ತಾನೆ, ಹೌದಲ್ಲ? ಅವನ ದೇಹನೂ ನಾಶ ಆಗುತ್ತೆ. ಅವನು ಎಷ್ಟೋ ಎಕ್ಸ್ಪರ್ಟ್ ಡಾಕ್ಟರ್ ಇದ್ರೂ ಈ ದೇಹ ಉಳಿಯೋದಿಲ್ಲ, ಹೌದಲ್ಲ? ಅದಕ್ಕೋಸ್ಕರ ನಾವು ಆತ್ಮದ ಬಗ್ಗೆ ನಾವು ಏನು ಮಾಡಬೇಕು, ಆತ್ಮವನ್ನು ಹೇಗೆ ರಕ್ಷಣೆ ಮಾಡಬೇಕು, ಮತ್ತೆ ಈ ಇನ್ನೊಂದು ದೇಹದಲ್ಲಿ ಪ್ರವೇಶ ಆಗಬಾರ್ದು ಅಂಥೇಳಿ ನಾವು ಅಂದ್ಕೋಬೇಕಂದ್ರೆ, ಈ ಜನ್ಮ ಮೃತ್ಯುವಿನಿಂದ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಸೊ ಅದಕ್ಕೆ ಶುಕಮುನಿಗಳು ಹೇಳ್ತಾರೆ, ಇವನ್ನೆಲ್ಲ ಅಸತ್ ಸೈನ್ಯಗಳನ್ನು ಬಿಟ್ಬಿಡು, ಅಸತ್ ಸೈನ್ಯದ ಆಶ್ರಯವನ್ನು ಬಿಟ್ಬಿಡು.
ಅಸತ್ ಸೈನ್ಯ ಅಂದರೆ ಏನು? ನೀವು ಯುದ್ಧ ಮಾಡ್ತಾ ಇದ್ದೀರಾ, ನಿಮ್ಮ ಎಲ್ಲ ಸೈನ್ಯ ನಾಶ ಆಗಿ ಹೋಗಿಬಿಡುತ್ತೆ ಅಂಥೇಳಿ ನಿಮ್ಗೆ ಗೊತ್ತಿದ್ದರೆ ಆ ಯುದ್ಧ ಮಾಡುವ ಉಪಯೋಗ ಏನು? ಅದೇ ಥರ ನಮ್ಮ ಎಲ್ಲ ಇದು ಅಸತ್ ಸೈನ್ಯ ಇದು. ಅದಕ್ಕೋಸ್ಕರ ಶುಕಮುನಿಗಳು ಏನು ಹೇಳ್ತಾರೆ ಪರೀಕ್ಷಿತನಿಗೆ? ನೀನೇನು ಮಾಡಬೇಕು? ಭಗವಂತ ಕೃಷ್ಣನ ಬಗ್ಗೆ ನೀನೇನು ಮಾಡಬೇಕು? ಶ್ರವಣ, ಕೀರ್ತನೆ ಮತ್ತು ಸ್ಮರಣೆಯಲ್ಲಿ ತೊಡಗಬೇಕು, ಈ ನವವಿಧ ಭಕ್ತಿಯಲ್ಲಿ ತೊಡಗಬೇಕು ಅಂಥೇಳಿ ಶುಕಮುನಿಗಳು ಅವನಿಗೆ ಹೇಳ್ತಾರೆ. 7 ದಿನ ಅವನು ಯಾವಾಗಲೂ ಭಗವಂತನ ಬಗ್ಗೆ ಶ್ರವಣ ಮಾಡೋದರಲ್ಲಿ ತೊಡಗಿದ ಅವನು. ಶ್ರವಣಾದಿ ಭಕ್ತಿ ಮಾರ್ಗದಲ್ಲಿ ತೊಡಗಿದ ಅವನು, ವಿಶೇಷವಾಗಿ ಶ್ರವಣ ಮಾರ್ಗದಲ್ಲಿ. ಹೀಗೆ ಮಾಡೋದರಿಂದ ಏನೋ ನಮಗೆ ಆಧ್ಯಾತ್ಮಿಕ ಬಲ ಸಿಗುತ್ತೆ ನಮಗೆ. ಮತ್ತು ಈ ಬಲದ ಈ ಎಲ್ಲ ನಮಗೆ ಬಲದ ಶಕ್ತಿಯ ಉದ್ಗಮ ಯಾರು? ಮೂಲ ಯಾರು? ಅದು ಕೃಷ್ಣನೇ. ಈಗ ಎಲ್ಲ ನಾಸ್ತಿಕರು ಅಥವಾ ರಾಕ್ಷಸರು, ಈಗ ಭಗವದ್ಗೀತೆಯಲ್ಲಿನೂ ವರ್ಣನೆ ಆಗುತ್ತೆ. ನಾಸ್ತಿಕರು ಏನಂತಾರೆ ಅಥವಾ ರಾಕ್ಷಸರು? ಅವರು ತಮ್ಮ ಶಕ್ತಿಯ ಬಗ್ಗೆ ತುಂಬ ಅವರಿಗೆ ಹೆಮ್ಮೆ ಇರುತ್ತೆ, ಅವರಿಗೆ ಅಭಿಮಾನ ಇರುತ್ತೆ. ಅಲ್ಲಿ ವರ್ಣನೆ ಆಗಿದೆ, ನಾಸ್ತಿಕ ಸ್ವಭಾವದ ವರ್ಣನೆ ಆಗಿದೆ ಅಲ್ಲಿ 16ನೇ ಅಧ್ಯಾಯದಲ್ಲಿ. ಈಶ್ವರೋ ಯಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಂಥೇಳಿ. ನಾನೇ ನಿಯಂತ್ರಕ, ಈಶ್ವರ, ನಾನೇ ಈಶ್ವರ, ನಾನೇ ದೇವರು ಅಂತಿರ್ತಾನೆ ಅವನು. ಈಶ್ವರೋಹಂ ಅಹಂ ಭೋಗಿ, ನಾನೇ ಭೋಗಿ, ನಾನು ಸಿದ್ಧ, ನಾನು ಪರಿಪೂರ್ಣ ಅಂಥೇಳಿ ಅನ್ಕೊ. ಬಲವಾನ್ ಸುಖಿ, ನಾನು ತುಂಬ ಶಕ್ತಿಶಾಲಿ ಅಂಥೇಳಿ. ಸೊ ನಾಸ್ತಿಕರಿಗೇನು ತಮ್ಮ ಶಕ್ತಿಯ ಮೇಲೆ ತುಂಬ ಹೆಮ್ಮೆ ಇರುತ್ತೆ. ಭಗವಂತನ ಆಶ್ರಯ ಮತ್ತು ಸಹಾಯ ಬೇಡ, ದೇವರ ಆಶ್ರಯ ಮತ್ತು ಸಹಾಯ ಬೇಡ, ನಮ್ಮ ಶಕ್ತಿಯಿಂದನೇ ನಾವು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀವಿ ಅಂಥೇಳಿ ಅವರು ಯಾವಾಗಲೂ ನಾಸ್ತಿಕರು ಅಥವಾ ರಾಕ್ಷಸರು ಅನ್ಕೋತಿರ್ತಾರೆ. ಮತ್ತು ಎಲ್ಲರಿಗೂ ಅವರು ಈಗಿನ ಕಾಲದಲ್ಲಿ ಆ ಮೋಟಿವೇಶನ್ ಸ್ಪೀಕರ್ಗಳು ಇರ್ತಾರಲ್ಲ, ಅವರು ಎಲ್ಲರಿಗೂ ನೀನು ಯು ಆರ್ ಸ್ಟ್ರಾಂಗ್ ಅಂತೇಳಿ ಹೇಳ್ತಾ ಇರ್ತಾರೆ ಅವರು. ಆದರೆ ಎಲ್ಲ ಶಕ್ತಿಯ ಉದ್ಗಮ ಯಾರಿಂದ ಬರುತ್ತೆ? ಶಕ್ತಿ ನಮಗೆ ಭಗವಂತನಿಂದ ಬರುತ್ತೆ. ಹಿರಣ್ಯಕಶಿಪು ತುಂಬ ಶಕ್ತಿವಂತ ಅವನು, ಎಲ್ಲ 3 ಲೋಕಗಳ ಮೇಲೆ ನಿಯಂತ್ರಣ ಪಡೆದಿದ್ದ ಅವನು. ಎಲ್ಲ ದೇವತೆಗಳು ಹೆದರಿ ಎಲ್ಲ ಅವರು ಬಿಟ್ಟು ತಮ್ಮ ರಾಜ್ಯವನ್ನು, ತಮ್ಮ ಸ್ಥಾನವನ್ನು ಎಲ್ಲ ಬಿಟ್ಕೊಟ್ಟು ಓಡಿ ಹೋಗಿಬಿಟ್ಟಿರು. ಆದರೆ ಹಿರಣ್ಯಕಶಿಪುಗೆ ಅವನ ಮಗ ಏನಿದ್ದಲ್ಲ ಪ್ರಹ್ಲಾದ ಹೆದರಲಿಲ್ಲ ಅವನಿಗೆ, ಹಿರಣ್ಯಕಶಿಪುಗೆ. ಎಲ್ಲರೂ ಹೆದರಿದ್ರು, ಆದರೆ ಪ್ರಹ್ಲಾದ ಹೆದರಲಿಲ್ಲ. ಅದು ಅವನಿಗೆ ತುಂಬ ಆಶ್ಚರ್ಯ ಆಯಿತು ಹಿರಣ್ಯಕಶಿಪನಿಗೆ. ಅವನು ಪ್ರಹ್ಲಾದನಿಗೆ ಕೇಳ್ತಾನೆ, ಅವನು ನಿನಗೆ ನನ್ನಿಂದ ಎಲ್ಲರೂ ಹೆದರಿದ್ದಾರೆ, ಆದರೆ ನೀನು ಹೆದರ್ತಾ ಇಲ್ಲ, ನಿನಗೆ ಹೇಗೆ, ಎಲ್ಲಿಂದ ಬರ್ತಾ ಇದೆ ಈ ಶಕ್ತಿ ಅಂಥೇಳಿ ಅವನು ಪ್ರಶ್ನೆ ಕೇಳ್ತಾನೆ. ಆವಾಗ ಪ್ರಹ್ಲಾದ ಅದರ ಉತ್ತರವಾಗಿ ಏನು ಹೇಳಿದ? ಯಾರಿಗಾದರೂ ಗೊತ್ತಿದೆ, ನೆನಪಿದೆ? ನಿನಗೆಲ್ಲಿಂದ ಶಕ್ತಿ ಬರ್ತಾ ಇದೆಯಲ್ಲ, ಅಲ್ಲಿಂದನೇ ನನಗೂ ಶಕ್ತಿ ಬರ್ತಾ ಇದೆ ಅಂಥೇಳಿ. ಅದರ ಅರ್ಥ ಏನು? ನಾಸ್ತಿಕರಿರಲಿ, ರಾಕ್ಷಸರಿರಲಿ, ಅಥವಾ ಆಸ್ತಿಕರಿರಲಿ, ಭಕ್ತರಿರಲಿ, ಎಲ್ಲರಿಗೂ ಶಕ್ತಿ ಕೊಡೋನು ಯಾರು? ಭಗವಂತನೇ, ಕೃಷ್ಣನೇ, ವಿಷ್ಣುನೇ. ಅವನಿಂದನೇ ಶಕ್ತಿ ಬರೋದು. ಈಗ ತುಂಬ ಈಗಿನ ಕಾಲದಲ್ಲಿ ಎಲ್ಲರ ಕೆಟ್ಟವರು ಏನು ತುಂಬ ಶಕ್ತಿಶಾಲಿಯಾಗಿದ್ದಾರೆ ಅಂಥೇಳಿ ನಮಗೆ ದುಃಖ ಆಗುತ್ತೆ, ಹೌದಲ್ಲ? ಅವ್ರಿಗೂ ಶಕ್ತಿ ಎಲ್ಲಿಂದ ಬರುತ್ತೆ? ಭಗವಂತನಿಂದನೇ ಬರುತ್ತೆ. ಹೀಗೆ ಅದನ್ನು ನಾವು ತಿಳ್ಕೊಬೇಕು. ಭಗವಂತನಿಂದನೇ ಬರುತ್ತೆ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳಿದೆ? ನಮಗೆ ಭೌತಿಕ ಬಲ ಅಲ್ಲ, ನಮಗೆ ಭಗವಂತನ ಧಾಮಕ್ಕೆ ಹೋಗಬೇಕಂದ್ರೆ ಆಧ್ಯಾತ್ಮಿಕ ಬಲ ಬೇಕು. ವಿಶೇಷವಾಗಿ ನಮ್ಮ ಆಚಾರ್ಯರು ಏನು ವರ್ಣನೆ ಮಾಡಿದ್ದಾರೆ? ಕೃಷ್ಣ ಭಗವಂತನ ಮೂಲ ರೂಪ, ಅದು ಅವತಾರ ಅಲ್ಲ. ಸಾಮಾನ್ಯವಾಗಿ ಜನರು ಏನು ಅನ್ಕೋತಾರೆ? ಕೃಷ್ಣ ಅವತಾರ ಅಂಥೇಳಿ, ವಿಷ್ಣುನ ಒಂದು ಅವತಾರ ಅಂತ ಅನ್ಕೋತಾರೆ.
ಆದರೆ ಕೃಷ್ಣನೇ ಮೂಲ. ಅದು ಭಾಗವತದಲ್ಲಿ ಆ ಥರ ವರ್ಣನೆ ಆಗಿದೆ, ಶ್ರೀಮದ್ ಭಾಗವತದಲ್ಲಿ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತೇಳಿ. ಈಗ ಮೊದಲನೇ ಸ್ಕಂದದಲ್ಲಿ ಎಲ್ಲ ಅವತಾರಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ಕೊನೆಗೆ ಸುತ ಮಹರ್ಷಿಗಳು ಏನು ಹೇಳಿದರು? ಈ ಎಲ್ಲ ಅವತಾರಗಳು ಕೃಷ್ಣನ ಸ್ವಾಂಶ ಮತ್ತು ಕಲಾಗಳು. ಅಂಶ ಕಲಾ, ಸ್ವಾಂಶ ಕಲಾ ಅಂದರೆ ಏನು? ಮೊದಲನೇ ವಿಸ್ತರಣೆಗೆ ಸ್ವಾಂಶ ಅಂತ ಹೇಳ್ತಾರೆ, ಅಥವಾ ಅಂಶ ಅವತಾರ ಅಂತ ಹೇಳ್ತಾರೆ. ಆ ವಿಸ್ತರಣೆಗೆ ಏನಂತಾರೆ? ಕಲಾ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಏತೇ ಚಾಂಶ ಕಲಾ ಪುಂಸ ಏತೇ ಚ ಅಂಶ, ಅಥವಾ ಏತೇ ಸ್ವಾಂಶ ಕಲಾ ಪುಂಸ, ಹೀಗೆ. ಏತೇ ಚ ಅಂಶ ಕಲಾ ಪುಂಸ ಅಥವಾ ಏತೇ ಸ್ವಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣ ಸ್ವಯಂ ಭಗವಾನ್ ಅಂಥೇಳಿ, ಅವನು ಆದಿ ಭಗವಾನ್. ಅವನಿಂದ ಎಲ್ಲ, ಅವನು ಅವತಾರಿ, ಅವನಿಂದ ಎಲ್ಲ ಅವತಾರಗಳು ಬರುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ವಿಷ್ಣುವಿನಿಂದ ಬರ್ತವೆ. ಆ ವಿಷ್ಣು ಅವನೇನು? ಕೃಷ್ಣನ ವಿಸ್ತರಣೆ. ಅವನು ಕಲಾ, ಅವನು ಹೀಗೆ. ಆದರೆ ತಾತ್ವಿಕವಾಗಿ ನೋಡಿದರೆ ಈ ಎಲ್ಲ ಅವತಾರಗಳಲ್ಲಿ ಮತ್ತು ಯಾವುದೇ ಭಿನ್ನತೆ ಇರಲ್ಲ. ಎಲ್ಲರೂ ಭಗವಂತನೇ, ಭಗವಂತನ ಬೇರೆ ಬೇರೆ ರೂಪಗಳಷ್ಟೇ ಅದು. ಆದರೆ ಇನ್ನೊಂದು ದೃಷ್ಟಿಗಳಿಂದ ಭಿನ್ನತೆ ಏನಿರುತ್ತೆ? ಆ ಎಲ್ಲರೂ, ಎಲ್ಲ ಅವತಾರಗಳು ಎಲ್ಲ ಶಕ್ತಿಗಳನ್ನು ಪ್ರದರ್ಶನ ಮಾಡಲ್ಲ. ಬೇರೆ ಬೇರೆ ವಿಭೂತಿಗಳನ್ನು, ಐಶ್ವರ್ಯಗಳನ್ನು ಅವ್ರು ಏನು ಮಾಡ್ತಾರೆ? ಅವರು ಪ್ರದರ್ಶನ ಮಾಡ್ತಾರೆ ಅವರು. ಈಗ ಮೋಹಿನಿ ದೇವಿ, ವಿಷ್ಣು ಮೋಹಿನಿ ರೂಪದಲ್ಲಿ ಬಂದಿದ್ದು, ಹೌದಲ್ಲ? ಅವನು ಸುಂದರತೆಯನ್ನು ತೋರಿಸಿಕೊಡ್ತಾರೆ, ಆಕರ್ಷಣೆ ಮಾಡೋದು, ಆಕರ್ಷಣೆಯ ಐಶ್ವರ್ಯವನ್ನು. ಈ ನರನಾರಾಯಣ ಋಷಿಗೆ ಭಗವಂತ ನರನಾರಾಯಣ ರೂಪಣದಲ್ಲಿ ಬಂದಿದ್ದು. ನರನಾರಾಯಣ ಋಷಿ ಯಾವ ಐಶ್ವರ್ಯವನ್ನು ತೋರಿಸ್ಕೊಡ್ತಾರೆ? ಅವರು ತಪಸ್ಸನ್ನು, ಆಸ್ಟೆರಿಟಿ, ಹೀಗೆ. ಕಪಿಲ ಅವತಾರವಾಗಿ ಸಾಂಖ್ಯ ದರ್ಶನವನ್ನು ಹೇಳಿಕೊಟ್ಟಿದ್ದು. ಸೊ ಹೀಗೆ ಬೇರೆ ಬೇರೆ ಅವತಾರದಲ್ಲಿ ಬೇರೆ ಬೇರೆ ಒಂದು ಐಶ್ವರ್ಯವನ್ನು ಪ್ರದರ್ಶನ ಮಾಡ್ತಾರೆ. ಈಗ ರಾಮಾವತಾರದಲ್ಲಿ ಯಾವ ಐಶ್ವರ್ಯವನ್ನು ತೋರಿಸ್ಕೊಟ್ಟ ಭಗವಂತ? ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಮರ್ಯಾದಾ ಪುರುಷೋತ್ತಮ ಅಂದರೆ ಒಬ್ಬ ಯೋಗ್ಯ ಪರಿಪೂರ್ಣ ವ್ಯಕ್ತಿ ಹೇಗಿರಬೇಕು, ರಾಜ ಹೇಗಿರಬೇಕು, ಅದನ್ನು, ಅಥವಾ ಒಬ್ಬ ಧಾರ್ಮಿಕ ರಾಜ ಹೇಗಿರಬೇಕು ಅದನ್ನು ತೋರಿಸ್ಕೊಡ್ತಾನೆ ಕೃಷ್ಣ. ಮರ್ಯಾದ ಅಂದರೆ ಧರ್ಮ, ಧಾರ್ಮಿಕ ವಿಧಿವಿಧಾನಗಳಿಗೆ ಮರ್ಯಾದಾ ಅಂತ ಹೇಳ್ತಾರೆ. ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಆದರೆ ಕೃಷ್ಣ ಏನು? ಪೂರ್ಣ ಪುರುಷೋತ್ತಮ ಅವನು. ಅದೇ ರೀತಿ ಬಲರಾಮ, ಇವತ್ತು ಬಲರಾಮ ಪೂರ್ಣಿಮಾ ಅಲ್ಲ, ಇನ್ನೂವರೆಗೆ ಬಲರಾಮನ ಬಗ್ಗೆ ಚರ್ಚೆ ಮಾಡಲಿಲ್ಲ ನಾವು. ಬಲರಾಮ ಏನು ಪ್ರದರ್ಶನ ಮಾಡ್ತಾನೆ ಅವನು? ಬಲ ನಾಯಂ ಆತ್ಮ ಬಲಹೀನೇನ. ಇಲ್ಲಿ ಏನು ಹೇಳಿದೆ? ಆಧ್ಯಾತ್ಮಿಕ ಬಲ ಬೇಕಂತ ಹೇಳಿದೆ. ಆ ಆಧ್ಯಾತ್ಮಿಕ ಬಲ ನಮಗೆ ಯಾರಿಂದ ಬರುತ್ತೆ? ಬಲರಾಮನಿಂದ ಬರುತ್ತೆ. ಕೃಷ್ಣ ಆಕರ್ಷಣೆ ಮಾಡ್ತಾನೆ, ಆಕರ್ಷಕ ಅವನು. ಕೃಷ್ಣ ಅಂದರೆ ಆಕರ್ಷಣೆ ಮಾಡೋನು. ಬಲ ಅಂದರೆ ಏನು? ಬಲರಾಮ ಅಂದರೆ ಏನು? ಬಲವನ್ನು ನಮಗೆ ಯಾರು ಆಧ್ಯಾತ್ಮಿಕ ಬಲವನ್ನು ಕೊಡ್ತಾನಲ್ಲ ಅವರಿಗೆ ಬಲರಾಮ ಅಂತ ಹೇಳ್ತಾರೆ. ಅವನ ಹೆಸರು ರಾಮನು ಅಂತ ಹೇಳಿದೆ. ರಾಮನು ಆಕರ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಪ್ರಭುಪಾದರು ಏತೇ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ, ಅದರಲ್ಲಿ ಬಲರಾಮನ ಸುಂದರತೆ ಬಗ್ಗೆ ಹೇಳ್ತಾರೆ. ಅದು ಒಂದು ವಿಶೇಷತೆ ಬಲರಾಮನದು. ಅದು ಒಂದು ಬಲರಾಮನ ವಿಶೇಷತೆ. ಆದರೂ ಅವನ ಹೆಸರು ಬಲರಾಮ ಅಂತೇಳಿ, ಬಲ ಅಂಥೇಳಿ ಅದು ಹೆಸರಿದೆ ಅಲ್ಲ, ಬೇರೆ ಬೇರೆ ಹೆಸರಿದೆ ಇದರ ಬಲದ ಸಂಬಂಧದಲ್ಲಿ. ಬಲಭದ್ರ, ಬಲದೇವ, ಬಲರಾಮ, ಒಂದೊಂದು ಬಾರಿ ಬರೀ ಬಲ ಅಂಥೇಳಿ ಹೇಳಿದೆ ಅವನಿಗೆ ಹೆಸರು. ಬಲ ಅಂಥೇಳಿ, ಬಲಭದ್ರ ಅಂಥೇಳಿ.
ಈಗ ಬಲದೇವ್, ಬಲದೇವ್ ಎಲ್ಲಿದ್ದಾನೆ ಗೊತ್ತಿದೆ ನಿಮಗೆ? ಜಗನ್ನಾಥ ಬಲದೇವ ಸುಭದ್ರ ಎಲ್ಲಿ? ಜಗನ್ನಾಥಪುರಿಯಲ್ಲಿ. ಅವನಿಗೆ ಬಲರಾಮ, ಬಲಭದ್ರ, ಬಲದೇವ, ಬಲ ಅಂಥೇಳಿ ಈ ಥರ ಬೇರೆ ಬೇರೆ ಹೆಸರುಗಳಿದೆ. ಬಲಭದ್ರ ಅಂದರೆ ಏನು? ಭದ್ರ ಅಂದರೆ ಗೊತ್ತಿದೆ ನಿಮಗೆ? ಶುಭ. ಯಾರು ಶುಭವಾಗುವ ಶಕ್ತಿಯನ್ನು ಕೊಡ್ತಾರೆ ಅವನಿಗೆ ಬಲಭದ್ರ ಅಂತ ಹೇಳ್ತಾರೆ. ಶುಭವಾಗುವ ಶಕ್ತಿ ಅಂದರೆ ಏನು? ನಮಗೆ ಭೌತಿಕ ಶಕ್ತಿ ಬಂದರೆ ನಾವು ಈಗ ಹಿರಣ್ಯಕಶಪು, ರಾವಣ, ಕುಂಭಕರ್ಣ, ದಂತವಕ್ರ ಅವರಲ್ಲಿ ಶಕ್ತಿ ಇತ್ತಲ್ಲ, ಅದು ಅವ್ರಿಗೆ ಶುಭ ಆಯಿತಾ? ಅದು ಆ ಶಕ್ತಿ ಅದು ಶುಭ ಆಗಲಿಲ್ಲ. ಭೌತಿಕ ಬಲದಿಂದ ಏನು ನಮಗೆ ಶುಭ ಆಗಲ್ಲ. ಎಷ್ಟೋ ಬಾರಿ ಭೌತಿಕ ಬಲದ ಅವಶ್ಯಕತೆ ಇರುತ್ತೆ ನಮಗೆ. ಈಗ ಕ್ಷತ್ರಿಯರಿಗೆ ಬಲ ಬೇಕು. ಕ್ಷತ್ರಿಯರದು ಒಂದು ಅವರ ಗುಣಗಳು ಏನು? ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ. ಯುದ್ಧೇ ಚಾಪಲಾಯನಂ ಅಂದರೆ ಯುದ್ಧದಿಂದ ಅವರು ಪಲಾಯನ ಮಾಡಬಾರ್ದು. ಇವೆಲ್ಲ ಕ್ಷತ್ರಿಯ ಗುಣಗಳು. ಅದರಲ್ಲಿ ಮೊದಲನೇದೇನು? ಶೌರ್ಯ ಅಂತ ಹೇಳಿದೆ. ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಇವೆಲ್ಲ ಕ್ಷತ್ರಿಯ ಗುಣಗಳು. ಕ್ಷತ್ರಿಯರಿಗೇನು ಬೇಕು? ಬಲ ಬೇಕು. ಅಥವಾ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ, ನಾವು ಕೃಷಿ ಮಾಡಬೇಕಂದ್ರೆ ಬಲ ಬೇಕು, ಹೌದಲ್ಲ? ಸೊ ಹೀಗೆ ನಾವು ಅಡುಗೆ ಮಾಡಬೇಕಂದ್ರೂ ಬಲ ಬೇಕು, ಹೌದಲ್ಲ? ಇಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡಬೇಕಂದ್ರೆ ತುಂಬ ಶಕ್ತಿ ಬೇಕಾಗುತ್ತೆ, ಹೌದಲ್ಲ? ಹೀಗೆ. ಆದರೆ ಯಾವ ಶಕ್ತಿಯಿಂದ ನಮಗೆ ಒಳಿತಾಗುತ್ತೆ ಅದನ್ನು ಕೊಡುವವರಿಗೆ ಬಲಭದ್ರ, ಆ ಶಕ್ತಿಗೆ ಬಲಭದ್ರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಲರಾಮನ ಹೆಸರೇನು? ಬಲಭದ್ರ ಅಂಥೇಳಿ. ಈ ಭಾಗವತದ 10ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಕೃಷ್ಣನೇ ಇದನ್ನು ಬಲರಾಮನ ಬಗ್ಗೆ ಹೇಳ್ತಾರೆ. ಗರ್ಭ ಸಂಕರ್ಷಣಾತ್ತಂ ವೈ ಪ್ರಾಹು ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್ ಅಂತ ಹೇಳಿ. ಈ ಶ್ಲೋಕವನ್ನು ಯಾರು ಹೇಳಿದ್ದು? ಇದನ್ನು ಕೃಷ್ಣನೇ ಅಥವಾ ವಿಷ್ಣು ಯೋಗ ಮಾಯಾದೇವಿಗೆ ಹೇಳ್ತಾನೆ. ರೋಹಿಣಿಯ ಪುತ್ರನಾದವನು ಏನು? ಅವನಿಗೆ ಸಂಕರ್ಷಣ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಬಲರಾಮ ಇದು ಬೇರೆ ಬೇರೆ ಹೆಸರುಗಳಿದೆ. ಸಂಕರ್ಷಣ, ರಾಮೇತಿ ಲೋಕರಮಣಾದ್, ರಾಮ ಅವನ ಹೆಸರು ರಾಮ ಅಂಥೇಳಿ. ಆದರೆ ಬಲಭದ್ರಂ ಬಲೋಶ್ರಯಾತ್ ಅಂಥೇಳಿ. ಬಲೋಶ್ರಯಾತ್. ಈ ಬಲೋಶ್ರಯಾತ್ ಶಬ್ದದ ಅರ್ಥ ಏನು? ಅವನಲ್ಲಿ ಅಸೀಮಿತವಾದ ಶಕ್ತಿ ಇದೆ, ಅದಕ್ಕೋಸ್ಕರ ಅವನಿಗೆ ಬಲಭದ್ರ ಅಂಥೇಳಿ ಹೇಳ್ತಾ ಇದ್ದಾರೆ. ಎರಡು ಅರ್ಥ. ಬಲಭದ್ರದ ಅರ್ಥ ಎರಡು ಅರ್ಥ ಯಾವುದು? ಒಂದು, ಅವನು ಒಳ್ಳೆಯದಾಗುವ ಶಕ್ತಿಯನ್ನು ಕೊಡ್ತಾನೆ, ನಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಾನೆ. ಮತ್ತು ನಮಗೆ ಬಲಶ್ರೇಯಾತ್, ಅವನಲ್ಲಿ ಅಸೀಮಿತವಾದ ಬಲ ಇದೆ, ಅದಕ್ಕೋಸ್ಕರ ಅವನು ಬಲಭದ್ರ ಅಂಥೇಳಿ ಇಲ್ಲಿ ಹೇಳಿದ್ರು. ಆಮೇಲೆ ಭಾಗವತದ 10ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ ಕೃಷ್ಣ ಮತ್ತು ಬಲರಾಮನ ನಾಮಕರಣ ಮಾಡಲಾಗತ್ತಲ್ಲ, ಅದ್ರ ಬಗ್ಗೆ ವರ್ಣನೆ ಆಗುತ್ತೆ. ನಾಮಕರಣ ಮಾಡಲಿಕ್ಕೆ ಯಾರು ಬಂದಿದ್ರು? ಕೃಷ್ಣ ಮತ್ತು ಬಲರಾಮನ ನಾಮಕರಣ ಮಾಡಲಿಕ್ಕೆ ಯಾರು ಬಂದಿದ್ರು? ಗರ್ಗ ಮುನಿಗಳು ಬಂದಿದ್ರು. ಸೊ ಗರ್ಗ ಮಹರ್ಷಿಗಳು ಬಂದಿದ್ರು. ಅವರು ಈ ನಾಮಕರಣ ಮಾಡ್ತಾ ಆ ನಾಮಗಳ ಅರ್ಥವನ್ನು ಹೇಳ್ತಾ ಇದ್ರು ಅವರು. ಸೊ ಏನು ಅರ್ಥ ಕೊಡ್ತಾಯಿದ್ರು ಇಲ್ಲಿ? ಇಬ್ಬರು ಕೃಷ್ಣ ಮತ್ತು ಬಲರಾಮನ ಹೆಸರುಗಳಿಗೆ ಏನು ಹೆಸರು ಕೊಡ್ತಾಯಿದ್ರು? ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗುಣೈ
ಆಖ್ಯಾಸ್ಯತೆ ರಾಮ ಇತಿ ಬಲಾಧಿಕ್ಯ ಬಲಂ ವಿದುಹು ಯದುನಾಮಪ್ರದಗ್ಭಾವಾತ್ ಸಂಕರ್ಷಣಂ ಮುಷಂತ್ಯಪಿ ಅಂಥೇಳಿ. ಅಯಂ ಈ ರೋಹಿಣಿ ಪುತ್ರ. ಬಲರಾಮ ಯಾರು? ಅವನು ರೋಹಿಣಿ ಪುತ್ರ ಅವನು. ಈಗ ವಸುದೇವನಿಗೆ 16 ಜನ ಪತ್ನಿಯರಿದ್ದರು. ಅವರಲ್ಲಿ ಒಬ್ಬರು ಯಾರು? ಮೊದಲನೆಯವಳು ದೇವಕಿ, ಆಮೇಲೆ ಎರಡನೇವಳು ಯಾರು? ರೋಹಿಣಿ. ಈ ರೋಹಿಣಿ ಪುತ್ರ ಅವನು ಬಲರಾಮ. ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗಣೈ. ಅವನ ಸುಹೃದ ಗಣೈ ಅಂದರೆ ಅವರಿಗೆ ಎಲ್ಲ ಬಂಧು ಬಾಂಧವರಿಗೆ ಅವನು ಆನಂದವನ್ನು ಕೊಡುವವನು. ಅದಕ್ಕೋಸ್ಕರ ಅವನ ಹೆಸರು ರಾಮ ಅಂತೇಳಿ. ಆಖ್ಯಾಸತೆ ರಾಮ ಇತಿ, ಅವನಿಗೆ ಆ ರಾಮ ಅಂಥೇಳಿ ಹೇಳಲಾಗುತ್ತೆ. ಬಲಾಧಿಕ್ಯಾದ್ ಬಲಂ ವಿದುಹು, ಅವನಲ್ಲಿ ವಿಶೇಷವಾದ ಶಕ್ತಿ ಇದೆ, ಅಸೀಮಿತವಾದ ಶಕ್ತಿ ಇದೆ, ಆಧಿಕ್ಯಾದ್ ಅಂಥೇಳಿ. ಅದಕ್ಕೋಸ್ಕರ ಅವನ ಹೆಸರೇನು? ಬಲರಾಮ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಸೊ ಹೀಗೆ ಬಲರಾಮನ ಹೆಸರು ಅವನು, ಬಲಭದ್ರ. ಸೊ ಶ್ರೀಲ ಪ್ರಭುಪಾದರು ಯಾವಾಗಲೂ ಈ ಮುಂಡಕೋಪನಿಷತ್ತಿನ ಶ್ಲೋಕವನ್ನು ವಿಶೇಷವಾಗಿ ಮೊದಲನೇ ಲೈನ್ ಏನಿದೆ ಅಲ್ಲ, ನಾಯಮಾತ್ಮ ಬಲಹೀನೇನ ಲಭ್ಯೋ ಅಂಥೇಳಿ ಇದನ್ನು ಉಲ್ಲೇಖ ಮಾಡಿ ಅವ್ರು ಏನು ಹೇಳ್ತಾಯಿದ್ರು? ಇಲ್ಲಿ ಬಲರಾಮನ ಬಗ್ಗೆ ವರ್ಣನೆ ಆಗಿದೆ ಅಂತ ಹೇಳ್ತಾರೆ. ಯಾಕಂದರೆ ನಮಗೆಲ್ಲರಿಗೂ ಆಧ್ಯಾತ್ಮಿಕ ಶಕ್ತಿ ಯಾರಿಂದ ಬರುತ್ತೆ? ಬಲರಾಮನಿಂದ ಬರುತ್ತೆ. ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಭಗವಂತನ ಅವತಾರಗಳು ನಮಗೆ ಬೇರೆ ಬೇರೆ ನಮಗೆ ಸಹಾಯ ಮಾಡ್ತಾರೆ ಅವರು. ಹೌದಾ? ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಬಲರಾಮ ನಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಾನಂತೆ. ಸೊ ಹೀಗೆ ಇಲ್ಲಿ ಬಲ ಅಂದರೆ ಏನು? ಬಲರಾಮ ಇಲ್ಲಿ, ಅಥವಾ ಬಲರಾಮನ ಶಕ್ತಿ ಇದು. ಸೊ ನಮಗೆಲ್ಲರಿಗೂ ಏನು? ಆಧ್ಯಾತ್ಮಿಕ ಶಕ್ತಿ ಬೇಕು. ಸೊ ಇಲ್ಲಾಂದರೆ ನಾವು ಭಕ್ತಿ ಮಾರ್ಗದಲ್ಲಿ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನು ಮುಂದುವರಿಯೋದು ತುಂಬ ಕಷ್ಟ ಆಗಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಬಲರಾಮನಿಗೆ ಏನು ಪ್ರಾರ್ಥನೆ ಮಾಡಬೇಕು ನಾವೆಲ್ಲರೂ? ನಮಗೆ ಆಧ್ಯಾತ್ಮಿಕ ಶಕ್ತಿ ಕೊಡಿ, ಅಥವಾ ನಮಗೆ ಯಾವುದು ಒಳಿತಾಗತ್ತೆ ಆ ಶಕ್ತಿ ಕೊಡಿ ಅಂಥೇಳಿ. ಅಂದರೆ ಧಾರ್ಮಿಕವಾದ ಶಕ್ತಿ. ಸೊ ಧಾರ್ಮಿಕ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ನಮಗೇನು ಮಾಡಬೇಕು? ಶಕ್ತಿ ಕೊಡಬೇಕಂಥೇಳಿ. ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಧಾರ್ಮಿಕ ಮಾರ್ಗ ಅಂಥೇಳಿ ನಾವು ಹೇಳ್ತೀವಲ್ಲ, ಅದರಲ್ಲಿ ನಮ್ಮ ಎಲ್ಲ ಭೌತಿಕ ಅವಶ್ಯಕತೆಗಳನ್ನು ಪೂರೈಕೆ ಆಗಿಬಿಡುತ್ತವೆ ನಿಜವಾಗಿ ನೋಡಿದರೆ. ಹೌದಾ? ಸೊ ಆ ಥರ ನಾವು ಏನು ಮಾಡಬೇಕು? ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಸೊ ಇವತ್ತು ಏನೇನು ಚರ್ಚೆ ಮಾಡಿದ್ದೇವೆ? ನಮಗೆ ಯಾಕೆ ಆಧ್ಯಾತ್ಮಿಕ ಬಲ ಬೇಕು? ನಮ್ಮ ಭೌತಿಕ ಜಗತ್ತಿನಲ್ಲಿ ಹೇಗೆ ಅಪಾಯಕಾರಿ ಪರಿಸ್ಥಿತಿ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಹೇಗೆ ನಮ್ಮ ಇಂದ್ರಿಯಗಳು ನಮ್ಮನ್ನು ದೊಡ್ಡ ಕೂಪಕ್ಕೆ ನಮ್ಮನ್ನು ಏನು ಮಾಡ್ತಾ ಇದ್ದಾವೆ? ಎಳ್ಕೊಂಡು ಹೋಗ್ತಾ ಇದ್ದಾವೆ ಅಂತೇಳಿ. ಸೊ ನಾವು ಅಜ್ಞಾನದಲ್ಲಿ ನಮ್ಮ ಅಪಾಯಕಾರಿ ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ಳಲ್ಲ, ಅಷ್ಟು ನಮಗೆ ಬುದ್ಧಿ ಇರಲ್ಲ ನಮಗೆ. ಮತ್ತು ನಮಗೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಎಲ್ಲ ಶಕ್ತಿ ಭಗವಂತನಿಂದನೇ ಬರುತ್ತೆ, ಭೌತಿಕ ಆಗಲಿ ಅಥವಾ ಆಧ್ಯಾತ್ಮಿಕ ಆಗಲಿ. ಸೊ ಅಥವಾ ನಾಸ್ತಿಕರ ಶಕ್ತಿ ಮತ್ತು ಆಸ್ತಿಕರ ಶಕ್ತಿ, ಎಲ್ಲರ ಶಕ್ತಿ ಯಾರಿಂದ ಬರುತ್ತೆ? ಭಗವಂತನಿಂದನೇ ಬರುತ್ತೆ. ಸೊ ಅದಕ್ಕೋಸ್ಕರ ವಿಶೇಷವಾಗಿ ಬಲರಾಮ ನಮಗೆ ಶಕ್ತಿ ಕೊಡ್ತಾನೆ. ಅವನಿಗೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆ ಇದೆಯಾ ಕೇಳೋದು? Paramatma's position. Arjuna, Krishna, what he was doing for Arjuna?
ಅರ್ಜುನ ವಾಸ್ ಬಿಕಮಿಂಗ್. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ನಾವು ಅಲ್ಲಿ ರಥ ಮತ್ತು ರಥಿ, ಕುದುರೆಗಳು, ಸಾರಥಿ, ಇದ್ರ ಬಗ್ಗೆ ಆ ಉದಾಹರಣೆಯನ್ನು, ಹೋಲಿಕೆಯನ್ನು ಕಠೋಪನಿಷತ್ನಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಪರಮಾತ್ಮನ ಸ್ಥಾನ ಏನು ಆ ಉದಾಹರಣೆಯಲ್ಲಿ ಅಂಥೇಳಿ ಇಲ್ಲಿ ಪ್ರಶ್ನೆ ಇದೆ. ಆ್ಯಕ್ಚುಲಿ ಪರಮಾತ್ಮ ನಮ್ಮ ಸಾರಥಿ ಆಗ್ತಾನೆ ಯಾವಾಗ ನಾವು ಪೂರ್ಣ ಶರಣಾಗತರಾಗ್ತೀವಿ. ನಮ್ಮನ್ನು ಅವನು ನಮ್ಮ ಜೀವನವನ್ನು ಅವನು ನಡೆಸ್ತಾನೆ, ಭಗವಂತ ನಡೆಸ್ತಾನೆ. ಆದರೆ ಬದ್ಧ ಜೀವಿಗಳಲ್ಲ. ಬದ್ಧ ಜೀವಿಗಳಲ್ಲಿ ಸಾರಥಿ ಯಾರು? ಅವನ ಬುದ್ಧಿ. ಅವನ ಭೌತಿಕ ಬುದ್ಧಿ ಏನಿದೆಯಲ್ಲ, ಅದು ಅವನ ಜೀವನವನ್ನು ನಡೆಸ್ತಾ ಇದೆ. ಹೌದಾ? ಸೊ ಅದಕ್ಕೋಸ್ಕರ ಮೊದಲನೇ ಅಧ್ಯಾಯದಲ್ಲಿ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮು ಮಹಾಶಂಕಂ ಭೀಮಕರ್ಮ ವ್ರಕೋದರ ಅಂಥೇಳಿ ಇದು ಈ ಶ್ಲೋಕವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದು. ಯುದ್ಧದ ಮುಂಚೆ, ಯುದ್ಧದ ಆರಂಭದ ಸಂಕೇತವಾಗಿ ಬೇರೆ ಬೇರೆ ಎಲ್ಲರೂ ಏನು ಮಾಡಿದರು? ಈ ಶಂಖನಾದವನ್ನು ಮಾಡಿದರು. ಋಷಿಕೇಶ ಅಂದರೆ ಯಾರು? ಕೃಷ್ಣ. ಪಾಂಚಜನ್ಯ ಶಂಖವನ್ನು ಅವನು ಏನು ಮಾಡಿದ? ಊದಿದ ಅವನು. ಆಮೇಲೆ ಧನಂಜಯನಾದ ಅರ್ಜುನ ಯಾರ್ದು? ದೇವದತ್ತ ಅಂಥೇಳಿ ಒಂದು ಶಂಖವನ್ನು ನಾದ ಮಾಡಿದ. ಮತ್ತು ಭೀಮ ಪೌಂಡ್ರ ಅಂಥೇಳಿ ಒಂದು ಶಂಖವನ್ನು ಅವನು ಶಂಖನಾದ ಮಾಡಿದ. ಅಲ್ಲಿ ಋಷಿಕೇಶ ಶಬ್ದದ ಅರ್ಥವನ್ನು ಹೇಳ್ತಾರೆ. ಋಷಿಕೇಶ ಶಬ್ದದ ಅರ್ಥ ಏನು? ಈಶ, ರಸಿಕ ಮತ್ತು ಈಶ ಎರಡು ಶಬ್ದಗಳಿಂದ ಅದು ಸೇರಿದೆ. ಅದು ಸೇರಿ ಆಗಿದ್ದವು ಆ ಶಬ್ದ. ರಸಿಕ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳ ಸ್ವಾಮಿಗೆ ಏನಂತ ಹೇಳ್ತಾರೆ? ಋಷಿಕೇಶ ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯಗಳ ಸ್ವಾಮಿ ಯಾರು? ಋಷಿಕೇಶ. ಅದರ ಅರ್ಥ ಏನು? ನಮ್ಮ ಇಂದ್ರಿಯಗಳನ್ನು ನಾವು ಋಷಿಕೇಶನ ಸೇವೆಯಲ್ಲಿ ತೊಡಗಿಸ್ಬೇಕು, ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರು ಉಚ್ಯತೆ. ಭಕ್ತಿ ಶಬ್ದದ ಅರ್ಥವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದೆ. ಎಲ್ಲ ಉಪಾಧಿಗಳನ್ನು ಬಿಟ್ಟು, ಎಲ್ಲ ಉಪಾಧಿ ಅಂದರೆ ಏನು? ಉಪಾಧಿ ಉಪನಾಮಗಳಂತ ಹೇಳ್ತೀವಲ್ಲ ನಾವು. ಉಪನಾಮಗಳಂದ್ರೆ ಏನು? ನಾನು ಹೇಳಿದ್ನಲ್ಲ, ನಾವು ಇಲ್ಲಿ ಹುಟ್ಟಿದಾಗ ಬೇರೆ ಬೇರೆ ಉಪಾಧಿ ಮತ್ತು ಉಪನಾಮಗಳನ್ನು ನಾವು ಪಡಿತೀವಿ. ನಾನು ಲಿಂಗಾಯಿತು, ನಾನು ಗೌಡ, ನಾನು ಕುರುಬ, ನಾನು ಕನ್ನಡಿಗ, ನಾನು ಮರಾಠಿ, ನಾನು ಭಾರತೀಯ, ನಾನು ಅಮೆರಿಕ, ನಾನು ವೈಟು, ನಾನು ಬ್ಲ್ಯಾಕು, ಮತ್ತು ನಾನು ಸ್ತ್ರೀ ಮತ್ತು ಸ್ತ್ರೀ ಪುರುಷ, ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟ ಉಪಾಧಿಗಳಿವು ಅಷ್ಟೇ. ಆತ್ಮಕ್ಕೆ ಏನೂ ಸಂಬಂಧ ಇಲ್ಲ. ಭಗವದ್ಗೀತೆಯಲ್ಲಿ ಮೊದಲನೇದು ಏನು ಹೇಳಿದ್ದು? ನಾವು ಈ ದೇಹ ಅಲ್ಲ, ನಾವು ಆತ್ಮ ಅಂತ ಹೇಳಿದ್ದು. ನಾವು ಜನ್ಮದಿಂದ ನಮ್ಮನ್ನು ಗುರುತಿಸ್ಕೋತೀವಿ ನಾವು. ಆದರೆ ಆತ್ಮಕ್ಕೆ ಇವೆಲ್ಲ ಏನೂ ಸಂಬಂಧ ಇಲ್ಲ. ಮುಂದಿನ ಜನ್ಮದಲ್ಲಿ ನಾವು ಬೇರೆ ಬೇರೆ ಪರಿವಾರದಲ್ಲಿ ಹುಟ್ಟಿ ಅದರ ಅನುಸಾರವಾಗಿ ನಾವು ಏನು ಮಾಡ್ತೀವಿ? ನಮ್ಮನ್ನು ಗುರುತಿಸ್ಕೋತೀವಿ ನಾವು. ಇದು ಜ್ಞಾನದ ಆರಂಭ ಇಲ್ಲಿಂದ ಆಗುತ್ತೆ. ಮೊದಲು ಇದನ್ನು ನಾವು ಈ ದೇಹ ಅಲ್ಲ ಅಂತೇಳಿ ತಿಳ್ಕೊಬೇಕು. ಈ ದೈಹಿಕ ಉಪಾಧಿಗಳನ್ನು ಉಪನಾಮಗಳನ್ನು ಬಿಟ್ಟು ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದಕ್ಕೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅದು ಭಕ್ತಿ ಸೇವೆ ಅಂದರೆ ಅದು ಋಷಿಕೇಶನ ಸೇವೆಯಲ್ಲಿ ತೊಡಗಿಸು. ಇಂದ್ರಿಯಗಳ ಸ್ವಾಮಿಯಾದ ಋಷಿಕೇಶ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಸೊ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಸೊ ಮೊದಲನೇ ಅಧ್ಯಾಯದಲ್ಲಿ ಆ ಋಷಿಕೇಶ ಶಬ್ದ ಬಂದಾಗ ಸಾಮಾನ್ಯ ಅರ್ಥ ಏನು? ಇಂದ್ರಿಯಗಳ ಸ್ವಾಮಿಗೆ ಋಷಿಕೇಶ ಅಂತ ಹೇಳ್ತೀವಿ, ಸಾಮಾನ್ಯ ಅರ್ಥ. ಆದರೆ ಆ ಶ್ಲೋಕದಲ್ಲಿ ವಿಶೇಷ ಅರ್ಥ ಬರುತ್ತಲ್ಲಿ. ಆ ವಿಶೇಷ ಅರ್ಥ ಏನಲ್ಲಿ? ಈ ಯುದ್ಧ ಭೂಮಿಯಲ್ಲಿ ಋಷಿಕೇಶ ಅನ್ನೋನಿದ್ದಾನೆ,
ಅವನ ಶರಣಾಗತ ಭಕ್ತನಾದವನು ಯಾರು? ಅರ್ಜುನ. ಅರ್ಜುನನನ್ನು ಏನು ಮಾಡ್ತಾನೆ ಅವನು? ಅರ್ಜುನನಿಗೆ ಮಾರ್ಗದರ್ಶನ ಮಾಡಿ ಅವನಿಗೆ ಈ ಯುದ್ಧದಲ್ಲಿ ಅವನು ವಿಜಯಿ ಮಾಡ್ತಾನೆ ಅಂಥೇಳಿ, ಅವನು ವಿಜಯಿಯಾಗಿ ಜಯಶಾಲಿಯಾಗಿ ಮಾಡ್ತಾನೆ ಅಂಥೇಳಿ ಆ ಶಬ್ದದ ಅರ್ಥವನ್ನು ಇಲ್ಲಿ ನಮಗೆ ಅದನ್ನು ಅಲ್ಲಿ ನಮಗೆ ಹೇಳ್ಕೊಡ್ಲಾಗುತ್ತೆ. ಅಂದರೆ ಸಂಜಯ ಧೃತರಾಷ್ಟ್ರನಿಗೆ ಏನು ಹೇಳ್ತಾ ಇದ್ದಾನೆ? ಇಲ್ಲಿ ಋಷಿಕೇಶ ಇದ್ದಾನೆ, ಮತ್ತು ಪಂಚಜನ್ಯ ಅನ್ನುವ ದಿವ್ಯವಾದ ಏನು ಶಂಖವನ್ನು ನಾದ ಮಾಡಿದ್ದಾನೆ. ಇದರ ಅರ್ಥ ಏನು? ಅವನು ತನ್ನ ಶುದ್ಧ ಭಕ್ತನಾದ ಶರಣಾಗತ ಭಕ್ತನಾದ ಅರ್ಜುನನಿಗೆ ಸಾರಥಿಯಾಗಿ ಮಾರ್ಗದರ್ಶನ ಮಾಡ್ತಾನೆ. ಮಾರ್ಗದರ್ಶನ ಮಾಡಿ ಅವನು ವಿಜಯಶಾಲಿಯಾಗಿ ಮಾಡ್ತಾ ಇದ್ದಾನೆ ಅಂಥೇಳಿ. ಇಲ್ಲಿ ಪಾಂಡವರ ವಿಜಯದ ಬಗ್ಗೆ ಒಂದು ಸಂಕೇತವನ್ನು ಕೊಡ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ. ಸೊ ಅಲ್ಲಿ ಪ್ರಭುಪಾದರು ವ್ಯಾಖ್ಯಾನ ಮಾಡ್ತಾರೆ ಏನಂದೇಳಿ, ಯಾರು ಶರಣಾಗತ ಭಕ್ತನಾಗ್ತಾರಲ್ಲ ಅವರನ್ನು ಭಗವಂತ ಮಾರ್ಗದರ್ಶನ ಮಾಡ್ತಾನಂತ ಅವರ ಜೀವನದಲ್ಲಿ. ಸೊ ಅವರು ಸಾರಥಿ ಆಗ್ತಾನೆ ಕೃಷ್ಣ. ಸಾಮಾನ್ಯವಾಗಿ ಸಾರಥಿ ಆಗೋದೇನು? ಅದು ನಿಮ್ನ ಕೆಲಸ ಅದು. ಆ ಕ್ಷತ್ರಿಯ ಯುದ್ಧ ಮಾಡೋವನು ಶ್ರೇಷ್ಠ, ಸಾರಥಿನೂ ಶ್ರೇಷ್ಠ. ಸಾರಥಿ ಅವಶ್ಯಕತೆ ಇದೆ, ಆದರೆ ಮುಖ್ಯವಾದವನು ಯಾರು? ಆ ಯುದ್ಧ ಮಾಡೋ. ಆದರೂ ಭಗವಂತ ಯಾರು ಶರಣಾಗತನಾಗ್ತಾರಲ್ಲ ಅವರಿಗೆ ಭಗವಂತ ಏನು ಮಾಡ್ತಾನೆ? ಅವರ ಸಾರಥಿ ಆಗ್ತಾನೆ. ನೀವು ನಿಮ್ಮ ಜೀವನ ನಡೆಸಬೇಕಾ ಅಥವಾ ಭಗವಂತ ನಿಮ್ಮ ಜೀವನ ನಡೆಸಬೇಕಾ? ಹೇಳಿ. ಯಾರ ನಡೆಸಬೇಕು? ಅದಕ್ಕೇನು ಮಾಡಬೇಕು? ಭಗವಂತ ನಮ್ಮ ಜೀವನ ನಡೆಸ್ಬೇಕಂದ್ರೆ ಭಗವಂತನಿಗೆ ನಾವು ಶರಣಾಗತನಾಗಬೇಕು. ನಮ್ಮ ಎಲ್ಲ ಮನಸ್ಸು ಇಂದ್ರಿಯ ವಾಣಿಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ನಾವು. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ನಮ್ಮ ಜೀವನವನ್ನು ಹೇಗೆ ಮಾರ್ಪಾಡಿಸ್ಬೇಕಂದ್ರೆ ನಾವು 24 ಗಂಟೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿರ್ಬೇಕು. ಆ ಥರ ಅದು ಸಾಧ್ಯ. ಅದು ಈಗ ಅರ್ಜುನನ ಸಂದರ್ಭದಲ್ಲಿ ಹೇಗೆ ಅವನು ಭಗವಂತನ ಸೇವೆಯಲ್ಲಿ ತೊಡಗಿದಾನೆ? ಅವನು ಭಗವದ್ಗೀತೆ ಕೇಳಿದ ನಂತರ ಅವನು ಹೇಗೆ ಸೇವೆಯಲ್ಲಿ ತೊಡಗಿದ? ಅವನ ಥರ ಕೃಷ್ಣನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ? ಏನು ಮಾಡಿದ ಅವನು? ಅಥವಾ ಅವನು ಕೂತು ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ? ಏನು ಮಾಡಿದ ಅವನು? ಹೇಗೆ ಮಾಡಿದ ಅವನು? ಯುದ್ಧ ಮಾಡಿ ಅವನು ಏನು ಮಾಡಿದ? ಸೇವೆ ಮಾಡಿದ. ಅದೇ ಥರ ನಮ್ಮ ಎಲ್ಲ ಧಾರ್ಮಿಕ ಕರ್ತವ್ಯಗಳು ಏನಿದೆ ಅಲ್ಲ, ನಮ್ಮ ಕರ್ತವ್ಯಗಳನ್ನು ನಾವು ಭಗವಂತನ ಸೇವೆಯಾಗಿ ಮಾಡಬೇಕು. ಆ ಥರ ಮಾರ್ಪಡಿಸ್ಬೇಕು ಅವನು. ಅದಕ್ಕೆ ಭಗವಂತನ ನಾಮಸ್ಮರಣೆನೂ ಮಾಡಬೇಕು, ಇಲ್ಲ ಅಂದರೆ ಅದು ಭೌತಿಕ ಕರ್ಮ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅರ್ಜುನನಿಗೆ ಏನು ಹೇಳಿದ? ಮಾಂ ಅನುಸ್ಮರ ಯುದ್ಧ ಚ, ನನ್ನನ್ನು ಸ್ಮರಣೆ ಮಾಡ್ತಾ ಏನು ಮಾಡು? ಯುದ್ಧ ಮಾಡು ಅಂತ. ಹೀಗೆ ನಾವು ಭಗವಂತನ ಸ್ಮರಣೆ ಮಾಡ್ತಾ ಮಾಡು. ಇನ್ನೂ ಏನಾದರೂ ಪ್ರಶ್ನೆ ಇದೆ ಕೇಳೋದು? ಇನ್ ಕಂಡೀಷನ್ ಸ್ಟೇಟ್ ಕೃಷ್ಣ ಇಸ್ ನಾಟ್ ದೇರ್. ಆ ರಥದಲ್ಲಿ, ಆ ಬದ್ಧ ಅವಸ್ಥೆಯಲ್ಲಿ ರಥದಲ್ಲಿ ಕೃಷ್ಣ ಇಲ್ಲ, ಪರಮಾತ್ಮನಾಗಿ ಇರ್ತಾನೆ. ಒಂದೊಂದು ಸಲ ಪ್ರಭುಪಾದರು ಹೇಳ್ತಾ ಇದ್ರು, ನೀವು ಸ್ಪೀಡ್ ಲಿಮಿಟ್ಗಿಂತ ಹೆಚ್ಚಿಗೆ ಜೋರಾಗಿ ಓಡಿಸಿದರೆ ಗಾಡಿ, ಭಗವಂತ ಆ ಗಾಡಿಯಿಂದ ಇಳ್ಕೊಂಡ್ಬಿಡ್ತಾನಂತೆ. ಆಮೇಲೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗಿಬಿಡುತ್ತಲ್ಲ. ಆಕ್ಸಿಡೆಂಟ್. ಭಗವಂತ ನಮ್ಮ ಗಾಡಿಯಲ್ಲಿ ಇರಬೇಕೋ ಅಥವಾ ಇರಬಾರ್ದ? ಸೊ ಅದೇ ಥರ ನಮ್ಮಲ್ಲಿ ಭಗವಂತ ನಮ್ಮ ದೇಹದಲ್ಲಿ ಭಗವಂತ ವಾಸ ಮಾಡಬೇಕು, ಅಥವಾ ನಮ್ಮ ಮನೆಯಲ್ಲಿ ಭಗವಂತ ವಾಸ ಮಾಡಬೇಕಂದ್ರೆ ನಾವು ಭಗವಂತನಿಗೆ ಶರಣಾಗತನಾಗಬೇಕು, ಅವನ ಸೇವೆಯಲ್ಲಿ ತೊಡಗಿಸ್ಬೇಕು. ಯು ಡೋಂಟ್ ನೀಡ್ ಟು ವೈ ಜಸ್ಟ್ ಹೋಲ್ಡ್ ಇಟ್ ನೋ ಫಾರ್ ಸಮ್ ಟೈಮ್ ಆ್ಯಂಡ್
5-10 minutes, just 7 minutes. So much complicated. ಹಾಕಿ ಮತ್ತೆ ತೆಗಿಬೇಕಾಗುತ್ತೆ. ಓಕೆ, ಇನ್ನು ಏನಾಗಿ ಕೇಳೋದಿದೆ ಪ್ರಶ್ನೆ? ಹಾಂ, ಕೃಷ್ಣ ಬ್ಲ್ಯಾಕ್ ಅಥವಾ ಬ್ಲೂ? ಕೃಷ್ಣ ಬ್ಲ್ಯಾಕನೂ ಅಲ್ಲ, ಬ್ಲೂನೂ ಅಲ್ಲ. ಈ ಜಗತ್ತಿನ ಯಾವುದೇ ಬಣ್ಣ, ಯಾವ ಬಣ್ಣನೂ ಭಗವಂತನಿಗೆ ಅನ್ವಯ ಆಗಲ್ಲ. ಅವನ ಬಣ್ಣ ದಿವ್ಯವಾದದ್ದು, ಅಲೌಕಿಕವಾದದ್ದು ಅದು. ಆದರೆ ನಮಗೆ ಒಂದು ಸ್ವಲ್ಪ ನಮಗೆ ಅವನು ಪರಿಚಯ ಮಾಡಲಿಕ್ಕೆ ಕೊಡಲಿಕ್ಕೆ ಇಲ್ಲಿ ಶ್ಯಾಮವರ್ಣ, ಅವನಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ. ಅಥವಾ ಈಗ ಮೋಡದ ಬಣ್ಣ ಇರುತ್ತಲ್ಲ, ಮೋಡಕ್ಕೆ ಹೋಲಿಕೆ ಮಾಡಲಾಗಿ ಭಗವಂತನ, ಕೃಷ್ಣನ. ಆದರೆ ಅವನ ಬಣ್ಣ ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಬಣ್ಣ ಅಲ್ಲ, ಅದು ಅಲೌಕಿಕ, ಅದು ಅಲೌಕಿಕ ರೂಪ ಅದು. ಆದರೆ ನಮಗೆ ಪರಿಚಯ ಮಾಡಲಿಕ್ಕೆ ಈ ಮೋಡಗಳಿಗೆ ಹೋಲಿಕೆ ಮಾಡಬೇಕು ಕೃಷ್ಣನ. ಈಗ ಎಲ್ಲರೂ ಬೆಳ್ಳಗಾಗಬೇಕಂತ ಅನ್ಕೋತಾರಲ್ಲ, ಹೌದಲ್ಲ? ಈಗಿನ ಕಾಲದಲ್ಲಿ ಏನೇನೋ ಬೆಳ್ಕೋತಾರೆ ಅವ್ರ ಮುಖದ. ಇದು ಯುರೋಪಿಯನ್ ಅವ್ರಿಗೆ ಕಲಿಸ್ಕೊಟ್ಟ ಸುಂದರತೆ. ಇದು ಸುಂದರ ಆಗ್ಬೇಕಂದ್ರೆ ಬೆಳ್ಳಗೆ ಇರ್ಬೇಕಂತೇನಿಲ್ಲ. ಸುಂದರ ಇರಬೇಕಂದ್ರೆ ಬ್ಯೂಟಿ ಡಸಂಟ್, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್. ಈಗಿನ ಕಾಲದಲ್ಲಿ ಎಷ್ಟೋ ಕಾಸ್ಮೆಟಿಕ್ಸ್ ಬಂದಿದೆ, ಹೌದಲ್ಲ? ಏನಂತಾರೆ ಅದಕ್ಕೆ? ಮೇಕಪ್ ಅಂತಾರಲ್ಲ, ಮೇಕಪ್. ಎಸ್, ವಿಶೇಷವಾಗಿ ಹೆಂಗಸರು, ಗಂಡಸರು ಮಾಡ್ಕೋತಾ ಇದ್ದಾರೆ ಈಗ. ಅವ್ರದ್ದು ಮೇಕಪ್ ಏನೋ ಅವೆಲ್ಲ ಸಲೂನ್ಗಳು ಬಂದಿದೆ ಈಗ. ಕಾಸ್ಮೆಟಿಕ್ ಇಂಡಸ್ಟ್ರಿ ತುಂಬ ದುಡ್ಡು ಮಾಡುತ್ತೆ ಈಗ ಈಗಿನ ಕಾಲದಲ್ಲಿ. ಕೃಷ್ಣ ಕಪ್ಪು ಇದ್ದಾನೆ, ಆದರೆ ಅವನಂಥ ಸುಂದರವಾದ ವ್ಯಕ್ತಿ ಯಾರೂ ಇಲ್ಲ. ದ್ರೌಪದಿ ತುಂಬ ಸುಂದರವಾಗಿದ್ಲು, ಅವಳು ಕಪ್ಪು. ಅವಳು ದ್ರೌಪದಿಯ ಕಲರ್ ಯಾವುದು ಗೊತ್ತಾ? ಕಪ್ಪು. ಅವಳಿಗೂ ಕೃಷ್ಣ ಅಂಥೇಳಿ ಹೆಸರು. ಕೃಷ್ಣ ಅಂದರೆ ಕಪ್ಪು. ಕೃಷ್ಣ ಪಕ್ಷ ಅಂತೀವಲ್ಲ, ಕೃಷ್ಣ ಪಕ್ಷ ಇದ್ದಾಗ ಏನೋ ಕತ್ತಲೆ ಇರುತ್ತೆ. ಶುಕ್ಲ ಪಕ್ಷ ಅಂದರೆ ಏನೋ ಬೆಳಕಿರುತ್ತೆ, ಹೌದಲ್ಲ? ಕೃಷ್ಣ ಅಂದರೆ ಕಪ್ಪು. ಕೃಷ್ಣ ಒಂದು ಹೆಸರು, ದ್ರೌಪದಿಯ ಹೆಸರು ಒಂದು ಹೆಸರು ಏನು? ಕೃಷ್ಣ ಅಂತೇಳಿ. ಕೃಷ್ಣ ಅದು ಸ್ತ್ರೀಲಿಂಗ ಆದಾಗ, ಕೃಷ್ಣ ಶಬ್ದ ಸ್ತ್ರೀಲಿಂಗ ಆದಾಗ ಕೃಷ್ಣ ಆಗತ್ತದು. ಅದು ದ್ರೌಪದಿಯ ಹೆಸರು. ಅದು ಅವಳು ಕಪ್ಪಿದ್ಲು, ಅವಳು, ಅದಕ್ಕೋಸ್ಕರ ಅವಳ ಹೆಸರೇನು? ಕೃಷ್ಣ. ಆದರೆ ತುಂಬ ಸುಂದರವಾಗಿದ್ಲು. ಸುಂದರ ಆಗಲಿಕ್ಕೆ ನೀವು ಬಿಳಿನೇ ಆಗಬೇಕಂತೇನಿಲ್ಲ. ಹೌದಲ್ಲ? ಎಷ್ಟೆಲ್ಲ ಕೆಮಿಕಲ್, ಮುಖದ ಮೇಲೆ ಕೆಮಿಕಲ್ ಹಾಕೋತಾರೆ ಅವರು. ಮೊದಲಿನ ಕಾಲದಲ್ಲಿ ಇದು ಇರ್ತಿತ್ತಲ್ಲ, ಅರಿಶಿನ, ಗಂಧ, ಶ್ರೀಗಂಧ, ಇದೆಲ್ಲ ಉಪಯೋಗ ಮಾಡ್ತಾಯಿದ್ರು. ಈಗಿನ ಕಾಲದ ದುರ್ಭಾಗ್ಯ ಇದೆ. ಕೃಷ್ಣನ ಬಣ್ಣ ಕಪ್ಪು. ಕಪ್ಪು ಅಥವಾ ಏನು ಅದು ಏನಂತಾರೆ? ಬ್ಲೂ ಅಂದರೆ ಲೈಟ್. ಅದು ಮೋಡದ ಮೋಡ ಕಪ್ಪು ಮತ್ತು ಬ್ಲೂ ಮಧ್ಯದಲ್ಲಿ ಇರುತ್ತಲ್ಲ. ಮತ್ತೇನಿದೆ ಕೇಳೋದು? ಓಕೆ, ಕ್ವಿಕ್ಲಿ ಆಫರ್ ನಾವು
ಭಜನ್ ವಿಲ್ ಸಿಂಗ್. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಇಲ್ಲಾಂದ್ರೆ ನಾವು ಇದನ್ನು ಮಾಡೋಣ, ಭಜನೆ ಮಾಡೋಣ. ಹಾಂ, ಸಾಂಗ್ ಬುಕ್ಸ್ ಹೀಗೆ ಶ್ರೀಲ ಸರಸ್ವತಿ ಠಾಕೂರ್ ಅವರು ಇವತ್ತಿನ ದಿನ ದಶಾವತಾರ ಸ್ತೋತ್ರವನ್ನು ಹಾಡ್ಲಿಕ್ಕೆ ಹೇಳ್ತಾಯಿದ್ರು. ದಶಾವತಾರ ಸ್ತೋತ್ರವನ್ನು ಹಾಡೋದು. ನಮ್ಮಲ್ಲಿ ಅಷ್ಟೊಂದು ಪುಸ್ತಕಗಳಿಲ್ಲ, 2-3 ಜನ ನೋಡಿ. Two you give to ladies. If somebody reads English, you give to them. You can stop this, no? Stop this.